Praise be to God and good afternoon to everyone. ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. I hope you all had a good lunch. ನಿಮ್ಮೆಲ್ಲರಿಗೂ ಮಧ್ಯಾಹ್ನದ ಒಳ್ಳೆ ಊಟ ಆಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ. Yes or no? ಹೌದಾ? Yes, good. Okay. So the lunch was good. Did you get some rest? ಊಟ ಚೆನ್ನಾಗಿತ್ತು. ನಿಮ್ಗೆ ವಿಶ್ರಾಂತಿ ಬೇಕಾಗಿತ್ತೇನೋ? Did you get some rest? ವಿಶ್ರಾಂತಿ No. ಪಡೆದ್ರ? Okay. ಇಲ್ಲ. So you can ask the organizers, not me. All right. So we get to the third session. ನಾವೀಗ ಮೂರನೇ ಒಂದು ವಾಕ್ಯ ಭಾಗಕ್ಕೆ ನಾವು ಬಂದಿದ್ದೇವೆ. From the book of Ecclesiastes. ಪ್ರಸಂಗಿ ಪುಸ್ತಕದಲ್ಲಿ. So from this morning, we've been looking at the theme of finding meaning in life. ಜೀವನದಲ್ಲಿ ನನ್ನನ್ನು ಕಂಡುಕೊಳ್ಳುವ ಕುರಿತಾಗಿ ನಾವು ಬೆಳಗಿನಿಂದಲೂ ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. Finding meaning in life. ಜೀವನದಲ್ಲಿ ನನ್ನನ್ನು ಕಂಡುಕೊಳ್ಳುವುದು. And we've been looking at what Solomon has been saying about the topic. ಮತ್ತು ಸೊಲೊಮೋನನು ಈ ಕುರಿತಾದಂತ ಶೀರ್ಷಿಕೆಗೆ ಏನು ಆತನು ಹೇಳ್ತಾನೆ ಎಂಬುದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೆವು. In the first session we saw that Solomon had a quest. ಸೊಲೊಮೋನನಿಗೆ ಒಂದು ಹುಡುಕಾಟ ಮೊದಲನೇ ಅಧಿವೇಶನದಲ್ಲಿ ನಾವು ಕಲಿತೆವು. So there Solomon said that knowledge from this earthly perspective is completely meaningless. ಪ್ರಾಕೃತಿಕವಾಗಿ ನಾವು ಯೋಚನೆ ಮಾಡುವಾಗ, ಲೌಕಿಕವಾಗಿ ಯೋಚನೆ ಮಾಡುವಾಗ ಜ್ಞಾನವು ಅದು ವ್ಯರ್ಥ. And then in the second session we saw that Solomon did a lot of experiments with his own life. ಎರಡನೇ ಒಂದು ಸೆಷನ್ ನಲ್ಲಿ ನಾವು ನೋಡುದು ಸೊಲೊಮೋನನು ಅನೇಕ ಪ್ರಾಯೋಗಿಕವಾದಂತ ಪ್ರಯೋಗಗಳ ಮೂಲಕವಾಗಿ ಆತನು ಕಂಡುಕೊಂಡನು. He experimented with pleasure. ಆತನು ಸಂತೋಷ, ತನಗೆ ಬಂದಂತ ಭೋಗಗಳನ್ನ ಅಥವಾ ಸಂತೋಷವನ್ನ ಕುರಿತಾಗಿ ಆತನು ಆಲೋಚಿಸಿ He enjoyed all possible pleasures of this world. ಈ ಪ್ರಪಂಚದ ಎಲ್ಲಾ ತರದ ಸುಖ ಭೋಗಗಳನ್ನು ಅವನು ಅನುಭವಿಸಿದನು. There was nothing that he did not desire and there was nothing that he did not enjoy that he desired. ಆತನು ಇಷ್ಟಪಟ್ಟದ್ದನ್ನ ಹೊಂದಿಕೊಳ್ಳದೆ ಇರುವಂತದ್ದು ಒಂದು ಇರಲಿಲ್ಲ ಅವನ ಜೀವನದಲ್ಲಿ. And yet he comes to the conclusion that it is all like chasing after the wind. ಕೊನೆಗೆ ಅವನು ಅಂತಿಮವಾಗಿ ಆತನ ತೀರ್ಮಾನ ಏನಂದ್ರೆ ಎಲ್ಲವೂ ಗಾಳಿಯನ್ನ ಹಿಂದಟ್ಟಿದ ಹಾಗೆ ವ್ಯರ್ಥ. So pleasure is meaningless as well. ಆದುದರಿಂದ ನನಗೆ ಸಿಗ್ತಕ್ಕಂತ ಎಲ್ಲ ಸಂತೋಷ, ಆನಂದಕರವಾದಂತ ಸಂಗತಿಗಳೆಲ್ಲವೂ ವ್ಯರ್ಥ. The third session is about time. ಮೂರನೇ ಒಂದು ಸೆಷನ್ ಈಗ ಸಮಯದ ಕುರಿತಾಗಿ. And I've entitled the message, My Times Are in Your Hand. ಇಲ್ಲಿ ನಾವು ಈ ರೀತಿಯಾಗಿ ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ ಏನಂದ್ರೆ ನನ್ನ ಕಾಲವು ನಿನ್ನ ಕೈಯಲ್ಲಿದೆ. My times are in your hand. ನನ್ನ ಕಾಲವು, ನನ್ನ ಆಯುಷ್ ಕಾಲವು ನಿನ್ನ ಕೈಯಲ್ಲಿದೆ. I hope you all have received this outline. ಈ ಒಂದು ಮುಖ್ಯ ಪ್ರಾಮುಖ್ಯವಾದಂತ ಅಂಶಗಳ ಈ ಒಂದು ಕಾಗದ ನಿಮಗೆ ಸಿಕ್ಕಿದೆ. Okay, did anybody not get it? ನಿಮ್ಗೆ ಯಾರಿಗೂ ಸಿಕ್ಕಿಲ್ವಾ? ಅಲ್ಲಿದೆ. Okay, if you can raise your hand, they will supply it to you. ಅಣ್ಣ ಆಲ್ಬರ್ಟ್ ಅಣ್ಣ, ಬ್ರದರ್ ಆಲ್ಬರ್ಟ್, ಇಲ್ಲಿ ಇವ್ರಿಗೆ ಸಿಕ್ಕಿಲ್ಲ, ಇವರಿಗೆ ಕೊಡಿ ಬೇಕು. ಸಿಕ್ಕಿದ್ಯಾ? ಎಲ್ರಿಗೂ ಸಿಕ್ಕಿದ್ಯಾ? Okay, so I will be following this outline. ಈ ಒಂದು ಔಟ್ಲೈನ್ ಅನ್ನು ನಾನು ಫಾಲೋ ಮಾಡ್ತಾ ಇರ್ತೇನೆ. Brother Sudhakar Matthew and Uncle Shiv Prasad, they took the effort of translating the outline for you. ಬಹಳ ಆತರವಾಗಿ ನಾವು ಇದನ್ನ ಭಾಷಾಂತರ ಮಾಡಿ ಕೊಟ್ಟಿದ್ದೇವೆ. ಚೆನ್ನಾಗಿ ಟೈಪ್ ಮಾಡಿದ್ದ ಆಮೇಲೆ ನಂತರದಲ್ಲಿ ನಾವು ನಿಮಗೆ ಒದಗಿಸ್ತೇವೆ. All right, so please follow the outline as we look at the passage. ಈ ಒಂದು ಔಟ್ಲೈನ್ ಅನ್ನ ನೀವು ಮಧ್ಯೆ ಮಧ್ಯೆ ನೋಡ್ತಾ ಇರಿ. ಅದರಲ್ಲಿ ವಾಕ್ಯ ಭಾಗಗಳನ್ನ ನಾವು ಆಲೋಚಿಸುವುದರ ಮಧ್ಯದಲ್ಲಿ. Let me begin with an illustration. ಒಂದು ಪ್ರಶ್ನೆಯಿಂದ ನಾವು ಪ್ರಾರಂಭ ಮಾಡ್ತೇವೆ. Illustration, story. ಇಲ್ಲ, ಒಂದು ದೃಷ್ಟಾಂತದಿಂದ ನಾನು ಪ್ರಾರಂಭ ಮಾಡ್ತೇನೆ. This is a true story that happened. ಇದು ನಿಜವಾಗಲೂ ಘಟಿಸಿದಂತ ಒಂದು ಘಟನೆ ಆಗಿದೆ. A man booked on 2 flights. ಒಬ್ಬ ಮನುಷ್ಯನು 2 ವಿಮಾನಗಳಿಗೆ ಬುಕಿಂಗ್ ಮಾಡಿದ. Okay, he had to go somewhere and he booked on 2 flights. ಎಲ್ಲಿಗೆ ಹೋಗ್ಬೇಕಾಗಿತ್ತು ಅವನು 2 ವಿಮಾನಗಳಿಗೆ ಅವನು ಬುಕಿಂಗ್ ಮಾಡಿದ್ದಾನೆ. At the last moment, ಕೊನೆ ಕ್ಷಣ ಬಂದಾಗ, at the last moment he cancelled both the tickets. ಕೊನೆ ಕ್ಷಣದಲ್ಲಿ 2 ಟಿಕೆಟ್ಗಳನ್ನ ಕ್ಯಾನ್ಸಲ್ ಮಾಡ್ತಾನೆ. And both the flights crashed. ನಿಮಗೆ ಗೊತ್ತಿರಲಿ, 2 ವಿಮಾನಗಳು ಅದು ಅಪಘಾತಕ್ಕೀಡಾಯಿತು. Everybody on the plane died. ಆ ವಿಮಾನದಲ್ಲಿದ್ದಂತ 2 ವಿಮಾನಗಳಲ್ಲಿದ್ದಂತ ಜನರು ಸತ್ತು ಹೋದ್ರು. But in both times
ಎರಡೂ ಸಂದರ್ಭಗಳಲ್ಲಿ having booked tickets on both planes, this man cancelled at the last moment. ಎರಡೂ ವಿಮಾನಗಳ ಟಿಕೆಟ್ ಬುಕ್ ಮಾಡಿದಂತ ಈ ಮನುಷ್ಯ ಕೊನೆ ಕ್ಷಣದಲ್ಲಿ ತನ್ನ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ. And he escaped. ಹಾಗಾಗಿ ಅವನು ಅಪಾಯದಿಂದ ತಪ್ಪಿಸ್ಕೊಂಡ. So like the rest of us, ಈಗ ನಮ್ಮ ಕುರಿತಾಗಿ ಯೋಚನೆ ಮಾಡುವಾಗ like the rest of us, ನಮ್ಮ ಹಾಗೆ ನಾವು ಯೋಚನೆ ಮಾಡಿದ್ರೆ, he lives ignorant of his time to die. ಯಾವಾಗ ಸಾಯ್ತೇನೆ ಎಂಬುದಾಗಿ ಗೊತ್ತಿಲ್ಲದಂತ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Now none of us knows the right time for anything. ನಮಗೆ ಯಾವ ಸಂಗತಿ ಯಾವಾಗ ಸಂಭವಿಸ್ತದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. We don't know when to take a bus, ನಾವು ಯಾವಾಗ ಬಸ್ ಹತ್ತಬೇಕು, when to buy or sell something, ಅಥವಾ ಯಾವುದನ್ನ ಕೊಂಡುಕೊಳ್ಳಬೇಕು, ಯಾವುದನ್ನ ಮಾರಬೇಕು, how long to wait for something. ಎಷ್ಟು ಕಾಲ ನಾನು ಕಾಯಬೇಕು. The point is, in life we all make our decisions based on incomplete information. ನಾವು ಜೀವನದಲ್ಲಿ ನಾವು ತೀರ್ಮಾನಗಳನ್ನ ತಕೊಳ್ಳೋದು ಹೇಗೆಂದ್ರೆ ಅಪೂರ್ಣವಾದಂತ ಸಂಗತಿಗಳಿಂದಲೇ ನಾವು ತೀರ್ಮಾನಗಳನ್ನ ಕೈಗೊಳ್ತೇವೆ. That's the case with life all the time. ಇದು ಜೀವನದ ಎಲ್ಲಾ ಸಂದರ್ಭಗಳಲ್ಲಿ ನಡೀತಾ ಇರ್ತದೆ. Should I take this road or the other road? ಈ ರಸ್ತೆಲಿ ಹೋಗ್ಲಾ, ಆ ರಸ್ತೆಲಿ ಹೋಗ್ಲಾ? So we don't know. ನಮ್ಗೆ ಗೊತ್ತಿಲ್ಲ. But we make a decision with incomplete information. ಆದ್ರೆ ಅಪೂರ್ಣವಾದ ಒಂದು ನಿರ್ಧಾರವನ್ನೇ ನಾವು ಇಟ್ಕೊಂಡು ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. Maybe you're waiting for something in your life today. ಬಹುಶಃ ನೀವು ಈ ಜೀವನದಲ್ಲಿ ಈ ದಿನದಲ್ಲಿಯೂ ಸಹ ಯಾವುದಕ್ಕೋ ಒಂದಕ್ಕೋಸ್ಕರವಾಗಿ ನೀವು ಕಾಯ್ತಾ ಇರಬಹುದು. What are you waiting for? ನೀವು ಏನಕ್ಕೋಸ್ಕರವಾಗಿ ಕಾಯ್ತಾ ಇದ್ದೀರಿ? Are you waiting for somebody in your family to know the Lord Jesus Christ? ಕರ್ತನಾದ ಯೇಸು ಕ್ರಿಸ್ತನನ್ನ ಅವರು ಸಹ ತಿಳ್ಕೊಳ್ಳಿ, ನಮ್ಮ ಕುಟುಂಬದಲ್ಲಿರುವವರು ಅನ್ನೋದಕ್ಕೋಸ್ಕರವಾಗಿ ಕಾಯ್ತಾ ಇದ್ದೀರಾ? Are you waiting for God to open a door for you? ನಿಮಗೋಸ್ಕರವಾಗಿ ದೇವರು ತನ್ನ ಬಾಗಿಲನ್ನ ತೆರೆಯಲಿ ಎಂಬುದಾಗಿ ನೀವು ಕಾಯ್ತಾ ಇದ್ದೀರಾ? Maybe to get into a college, ಅಥವಾ ಕಾಲೇಜ್ಗೆ ಸೇರ್ಬೇಕು ನಾನು ಎಂಬುದಾಗಿ ಅದಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದೀರಾ? ಅಥವಾ ಕೆಲಸಕ್ಕೋಸ್ಕರವಾಗಿ ಕಾಯ್ತಾ ಇದ್ದೀರಾ? or you're looking to build a house, ಅಥವಾ ಮನೆ ಕಟ್ಟಡವನ್ನ ಕಟ್ಟಬೇಕು ಎಂಬುದಾಗಿ ಕಾಯ್ತಾ or you're ಇದ್ದೀರಾ? looking for a new opportunity or to move to a new city, ಅಥವಾ ಬೇರೊಂದು ಪಟ್ಟಣಕ್ಕೆ ನಾನು ಹೋಗಿ ವಾಸ ಮಾಡಬೇಕು ಎಂಬುದಾಗಿ ಉಳ್ಳವರಾಗಿದ್ದೀರಾ? how many of you here can think of something that you've been waiting for? ಯಾವುದಕ್ಕೋಸ್ಕರನೋ ಒಂದಕ್ಕೋಸ್ಕರ ನೀವು ಕಾಯ್ತಾ ಇದ್ದೀನಿ ಅನ್ನುವುದು ನಿಮ್ಮಲ್ಲಿ ಎಷ್ಟು ಮಂದಿಗೆ ಅದನ್ನ ಯೋಚನೆ ಮಾಡ್ತೀರಿ? If you're one of them, ನೀವು ಕೂಡ ಒಬ್ಬರಾಗಿದ್ರೆ ಆತರ think about what you've been waiting for. ನೀವು ಯಾವುದಕ್ಕೋಸ್ಕರವಾಗಿ ಕಾಯ್ತಾ ಇದ್ದೀರಿ ಎಂಬುದರ ಕುರಿತಾಗಿ ಚಿಂತಿಸಿರಿ. And listen to this passage and think about it as you listen to it. ಮತ್ತು ಈ ವಾಕ್ಯ ಭಾಗವನ್ನು ಓದುವಾಗ ಅದರ ಕುರಿತಾಗಿ ನೀವು ಯೋಚನೆ ಮಾಡ್ರಿ. So the questions come up in our minds. ಆದುದರಿಂದ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ಬರ್ತವೆ. How do you live when you don't know God's timing? ಹಾಗಾದ್ರೆ How do you live when you don't know God's timing? ಆ ದೇವರ ಕಾಲವನ್ನು ತಿಳುಕೊಳ್ಳದೆ ಮತ್ತೆ ನೀವು ಹೇಗೆ ನೀವು ಜೀವಿಸಲಿರುವುದಕ್ಕೆ ಸಾಧ್ಯವಾಗ್ತದೆ? Right. How do you live when you don't know God's timing? ದೇವರ ಕಾಲವನ್ನ ನೀವು ತಿಳುಕೊಳ್ಳದೆ ನೀವು ಹೇಗೆ ಜೀವಿಸಲು ಸಾಧ್ಯ? Is there anything I need to understand to rest in God's perfect timing? ದೇವರ ಪರಿಪಕ್ವತೆ ಕಾಲವನ್ನ ತಿಳುಕೊಳ್ಳುವುದು ನನಗೆ ತುಂಬಾ ಅವಶ್ಯಕವಾಗಿದೆಯಾ? So we've been studying Solomon's Ecclesiastes from this morning. ಈ ಬೆಳಗಿನಿಂದ ನಾವು ಸೊಲೊಮೋನನ ಪ್ರಸಂಗಿ ಪುಸ್ತಕವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. Till now he has said everything in this world is meaningless. ಇಲ್ಲಿವರೆಗೂ ನಾವು ಕಲಿತಂತ ವಿಚಾರಗಳಲ್ಲಿ ಆತನು ಹೇಳಿದ್ದು ಲೋಕದಲ್ಲಿ ಎಲ್ಲಾ ಸಂಗತಿಗಳು ವ್ಯರ್ಥ, ಅದು ಅರ್ಥವಿಲ್ಲದ್ದು ಎಂಬುದಾಗಿ ಹೇಳ್ತಾನೆ. Now when we come to this passage, ಈ ಒಂದು ವಾಕ್ಯ ಭಾಗಕ್ಕೆ ಬರುವಾಗ we expect him to say something discouraging about time also. ಕಾಲದ ಕುರಿತಾಗಿಯೂ ಸಹ ಆತನು ನಿರಾಶಾದಾಯಕವಾದಂತಹ ಸಂಗತಿಯನ್ನ ಆತನು ತಿಳಿಸ್ತಾ ಇದ್ದಾನೆ. We expect him to say something discouraging about time. ಹಾಗಾದ್ರೆ ಕಾಲದ ಕುರಿತಾಗಿ ನೋಡುವಾಗಲೂ ಸಹ ನಾವು ಆತನು ನಿರಾಶೆಯ ಮಾತನ್ನೇ ಹೇಳ್ತಾನೆ ಎಂಬುದಾಗಿ ನಾವು ಅಂದ್ಕೊಂಡಿದ್ದೇವೆ. What would he say about time? ಹಾಗಾದ್ರೆ ಕಾಲದ ಕುರಿತಾಗಿ ನಾವೇನ್ ಹೇಳ್ತೇವೆ? So today's passage will reveal to us three things we need to understand. ಮೂರು ಸಂಗತಿಗಳನ್ನು ನಾವು ಈ ವಾಕ್ಯ ಭಾಗದಿಂದ ನಾವು ಅರ್ಥ ಮಾಡಿಕೊಳ್ತೇವೆ. To rest in God's perfect timing. ದೇವರ ಸರಿಯಾದ ಕಾಲಕ್ಕೆ ನಾವು ಅದನ್ನು ತಿಳ್ಕೊಳ್ಳುವುದಕ್ಕಾಗಿ. Okay, three things from this passage to rest in God's perfect timing. ದೇವರ ಆತನ ಸಮಯವನ್ನ ಕಾದುಕೊಳ್ಳುವುದಕ್ಕಾಗಿ ಮೂರು ಸಂಗತಿಗಳನ್ನು ನಾವು ಕಲಿತುಕೊಳ್ತೇವೆ. Now look at your outline here. ಇಲ್ಲಿ ಔಟ್ಲೈನ್ ನಲ್ಲಿ ನೀವು ನೋಡ್ರಿ, you see the three Roman numerals. ಅಲ್ಲಿ ಮೂರು
ರೋಮನ್ ಅಂಕಿಗಳಲ್ಲಿದೆ, ಫಸ್ಟ್, ಸೆಕೆಂಡ್, ಥರ್ಡ್ ಎಂಬುದಾಗಿ. Okay, so those are the three main points. ಅದು ಮೂರು ಪ್ರಾಮುಖ್ಯವಾದಂತ ವಾಕ್ಯ ಅಂಶಗಳು. The rest of the points are sub points to just add to the argument. ಇದಕ್ಕೆ ತಕ್ಕಂತೆ ಎ ಬಿ ಎಂಬುದಾಗಿ ಇರ್ತಕ್ಕಂಥ 1, 2, 3 ಅಂತ ಇರ್ತಕ್ಕಂಥದ್ದು ಉಪ ಸಂಗತಿಗಳು ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು. They only clarify that point. ಆ ಮೊದಲನೇ ಅಂಶವನ್ನ ಅರ್ಥ ಮಾಡಿಸುವುದಕ್ಕಿರುವಂತ ಉಪ ಅಂಶಗಳು. So three things from this passage to rest in God's perfect timing. ದೇವರ ಸರಿಯಾದಂತ ಕಾಲವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮೂರು ಸಂಗತಿಗಳಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ತೇವೆ. The first thing is in verses 1 through 8. ಮೊದಲನೇ ಸಂಗತಿಯನ್ನ 1ನೇ ವಚನದಿಂದ 3ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನದವರೆಗೆ ನಾವು ನೋಡ್ತೇವೆ. And these verses say ಈ ವಚನಗಳಲ್ಲಿ ಅದು ನಮ್ಗೆ ಹೀಗೆ ಹೇಳ್ತದೆ, that God rules over time ದೇವರು ಕಾಲವನ್ನ ಆಳುತ್ತಾನೆ and orders everything that happens in time. ಮತ್ತು ಕಾಲದಲ್ಲಿ ಏನು ಸಂಭವಿಸಬೇಕೋ ಅದನ್ನ ದೇವರು ಆದೇಶಿಸುತ್ತಾನೆ. God rules over time ಕಾಲವನ್ನು ದೇವರು ಆಳುತ್ತಾನೆ and orders everything that happens in time. ಮತ್ತು ಕಾಲದಲ್ಲಿ ಏನೇನು ಸಂಭವಿಸುತ್ತದೋ ಅದು ದೇವರು, ಅವೆಲ್ಲವೂ ಕೂಡ ದೇವರ ಅಧೀನದಲ್ಲಿದೆ. Now hear me please. ಕರೆಕ್ಟ್ ಆಗಿ ಕೇಳಿಸಿಕೊಳ್ರಿ. There is a purpose in life because God oversees its seasons. ದೇವರಿಗೆ ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶವಿದೆ. There is a purpose to our life. ನಮ್ಮ ಜೀವನದಲ್ಲಿ ಒಂದು ಉದ್ದೇಶವಿದೆ. Why? Because God is the one who oversees everything. ಹಾಗೆ ನೋಡುವಾಗ ದೇವರು ಅನೇಕ ಸಂಗತಿಗಳನ್ನ ಅದನ್ನ ಬೇರೆಯಾಗಿ ಆತನು ನೋಡ್ತಾರೆ. God oversees. He rules over everything. ಅದನ್ನೆಲ್ಲ ಮೀರಿ ಆತನು ನೋಡ್ತಾ ಇದ್ದಾನೆ. He rules over everything in life. That's why there's a purpose in life. He rules over everything in life. That's why there's a purpose in life. That's all. Make it two. Okay. So there is a purpose in our life. ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶ ಇದೆ. Why? ಯಾಕೆ? Because God is ruling over our life. ಯಾಕಂದ್ರೆ ದೇವರು ನಮ್ಮ ಜೀವಿತವನ್ನ ಆಳುತ್ತಾ ಇದ್ದಾನೆ. Okay. So how does God rule over time? ಹಾಗಾದ್ರೆ ದೇವರು ಕಾಲಾಂತರದಲ್ಲಿ ಹೇಗೆ ಕಾಲವನ್ನ ಆತನು ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ? And Solomon talks about it by detailing two things here. ಇಲ್ಲಿ ಸೊಲೊಮೋನನು ಹೇಳುವ ಪ್ರಕಾರವಾಗಿ ಎರಡು ಸಂಗತಿಗಳನ್ನ ಆತನು ತಿಳಿಸ್ತಾ ಇದ್ದಾನೆ. Firstly, ಮೊದಲನೇದಾಗಿ look at your outline. ಅಲ್ಲಿ ಔಟ್ಲೈನ್ ನಲ್ಲಿ ನೋಡ್ರಿ, God has appointed a time for every activity. ಎ ಎಂಬಂತ ಅಂಶವನ್ನ ನೀವು ಗಮನಿಸ್ರಿ. ಪ್ರತಿಯೊಂದು ಕಾರ್ಯಕ್ಕೂ ದೇವರು ಒಂದು ಸಮಯವನ್ನ ನಿಗದಿ ಮಾಡಿದ್ದಾನೆ. God has appointed a time for every activity. ಪ್ರತಿಯೊಂದು ಲೋಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಗೂ ದೇವರು ಒಂದು ಸಮಯವನ್ನ ನಿಗದಿ ಮಾಡಿದ್ದಾನೆ. Look at verse 1. 1ನೇ ವಚನವನ್ನ ನೋಡ್ರಿ, 3ನೇ ಅಧ್ಯಾಯ. For everything there is a season and a time for every matter under heaven. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. Now Solomon here is beginning with a poem. ಸೊಲೊಮೋನನು ಒಂದು ಅಂಶದಿಂದ ಪ್ರಾರಂಭ ಮಾಡ್ತಾ ಇದ್ದಾನೆ. Poetry. ಒಂದು ಕವಿ ಬರೆದ ರೀತಿಯಲ್ಲಿ ಕಾವ್ಯಾತ್ಮಕವಾಗಿ ಶುರು ಮಾಡ್ತಾ ಇದ್ದಾನೆ. The first verse is the heading of this poem. ಮೊದಲನೇ ವಚನ ಈ ಒಂದು ಹೆಡಿಂಗ್ ನಲ್ಲಿ ಪ್ರಕಾರ It is the heading of the poem. ಇದು ಈ ಪದ್ಯದ ಶೀರ್ಷಿಕೆ ಆಗಿದೆ. It also summarizes the poem. ಇಡೀ ಪದ್ಯವನ್ನ ಅರ್ಥ ಕೊಡುವ ರೀತಿಯಲ್ಲಿ ಮೊದಲನೇ ವಚನವೇ ಹೇಳ್ತದೆ. Now remember, until now Solomon has been using the phrase under the sun, under the sun. ಇಲ್ಲಿ ಈ ಒಂದು ಪದವನ್ನ ಬಳಸ್ತಾನೆ ಸೊಲೊಮೋನನು. Until now. ಇಲ್ಲಿಯವರೆಗೆ ಎಂಬುದಾಗಿ ಆತನು ಬಳಸ್ತಾನೆ. Until now Solomon has been saying under the sun, under the sun. ಸೂರ್ಯನ ಕೆಳಗೆ ಎಂಬುದಾಗಿ ಇಲ್ಲಿಯವರೆಗೆ ಹೇಳ್ತಾ ಬಂದನು in all the passages, ಈ ಎಲ್ಲಾ ವಾಕ್ಯ ಭಾಗಗಳಲ್ಲಿ. but here ಇಲ್ಲಿ he says under heaven. ಇಲ್ಲಿ ಆಕಾಶದ ಕೆಳಗೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Until now Solomon has used the phrase under the sun. ಇಲ್ಲಿ ಸೊಲೊಮೋನನು ಇಲ್ಲಿಯವರೆಗೆ ಸೂರ್ಯನ ಕೆಳಗೆ ಆತನು ಅಂತ ಹೇಳ್ತಾ ಸಂಬೋಧಿಸ್ತಾ ಬಂದ. But all of a sudden he says under heaven. ಈಗ ಇದ್ದಕ್ಕಿದ್ದಾಗೆ ಸೊಲೊಮೋನನು ಆಕಾಶದ ಕೆಳಗೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Which means everything in this universe is under the authority of God. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಗತಿಗಳು ದೇವರ ಅಧೀನದಲ್ಲಿದೆ ಎಂಬುದನ್ನ ಆತನು ತಿಳಿಸ್ತಾ ಇದ್ದಾನೆ. And where is that God? ದೇವರೆಲ್ಲಿದ್ದಾನೆ? In heaven.
ಆತನು ಆಕಾಶದಲ್ಲಿ ಉನ್ನತ ಸ್ಥಾನದಲ್ಲಿ ಆತನಿದ್ದಾನೆ. So when Solomon says under heaven, ಆದುದರಿಂದ ಆಕಾಶದ ಕೆಳಗೆ ಎಂಬುದಾಗಿ ಸೊಲೊಮೋನನು ಹೇಳುವಾಗ he is saying that everything in this universe is under the authority and the sovereignty of God. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳು, ಎಲ್ಲ ವಸ್ತುಗಳು ಸಾರ್ವಭೌಮನಾದಂತ ದೇವರ ಅಧೀನದಲ್ಲಿ ಇದೆ ಎಂಬುದನ್ನು ತಿಳಿಸ್ತಾ ಇದ್ದಾನೆ. So this sovereign God rules over time. ಆದುದರಿಂದ ಈ ಸಾರ್ವಭೌಮನಾದಂತ ದೇವರು ಕಾಲವನ್ನು ಸಹ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. And he rules over everything that happens in time. ಸಮಯದಲ್ಲಿ, ಕಾಲಾಂತರದಲ್ಲಿ ಏನು ನಡೆಯಬೇಕೋ, ಏನು ಸಂಭವಿಸಬೇಕೋ ಅದೆಲ್ಲವನ್ನು ದೇವರು ತನ್ನ ಹತೋಟಿಯಲ್ಲಿಟ್ಟಿದ್ದಾನೆ. Nothing happens outside the will of God. ದೇವರ ಚಿತ್ತವಿಲ್ಲದೆ ಯಾವ ಸಂಗತಿಗಳು ನಡೆಯುವುದಿಲ್ಲ. That's the first thing Solomon says. ಇದು ಸೊಲೊಮೋನನು ಹೇಳುವಂತ ಮೊದಲನೇ ಒಂದು ಅಂಶ. Second thing, ಎರಡನೇ ಅಂಶ, God rules over all our moments and all our days. ದೇವರು ನಮ್ಮ ಎಲ್ಲಾ ಕ್ಷಣಗಳನ್ನು ಮತ್ತು ದಿನಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾನೆ. All our moments and all our days. ನಮ್ಮೆಲ್ಲಾ ಕ್ಷಣಗಳು ಮತ್ತು ನಮ್ಮೆಲ್ಲಾ ದಿನಗಳು ಆತನ ಅಧೀನದಲ್ಲಿವೆ. To explain this point, ಇದನ್ನು ವಿವರಿಸಬೇಕಾದ್ರೆ Solomon points out 4 things from this magnificent poem. ಈ ಪದ್ಯದಲ್ಲಿ ಸೊಲೊಮೋನನು 4 ಅದ್ಭುತವಾದಂತ ವಿಷಯಗಳನ್ನ ತಿಳಿಸ್ತಾನೆ. I want to look at them one by one. ಅದನ್ನ ಒಂದೊಂದಾಗಿ ನಾವು ನೋಡೋಣ. Number 1, ಒಂದನೇದು, God controls the timing of beginnings and endings. ದೇವರು ಪ್ರಾರಂಭದ ಮತ್ತು ಅಂತ್ಯದ ಸಮಯಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾನೆ. Look at verses 2 and 3. 2 ಮತ್ತು 3ನೇ ವಚನವನ್ನ ನೋಡ್ರಿ. A time to be born and a time to die, a time to plant and a time to pluck what is planted, a time to kill and a time to heal, a time to break down and a time to build up. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ. So the first part of verse 2 talks about the human life and its limits. ಮೊದಲನೇ ವಾಕ್ಯವಾದಲ್ಲಿ ನೋಡುವಾಗ 2ನೇ ವಚನದಲ್ಲಿ ಮನುಷ್ಯನ ಜೀವಿತ ಕಾಲದ ಪರಿಮಿತಿಯನ್ನ ನಾವು ಅಲ್ಲಿ ನೋಡ್ತೇವೆ. So there's a time to be born, ಹುಟ್ಟುವಂತ ಸಮಯ ಇದೆ, there's a time for new life to begin, ಅಲ್ಲಿ ಜೀವನ ಪ್ರಾರಂಭವಾಗುವಂತ ಸಮಯ ಅದು. and then there's a time to die. ಅಲ್ಲಿ ಸಾಯುವ ಸಮಯವೂ ಸಹ ಇದೆ. Then the second part of verse 2, ಆ 2ನೇ ವಚನದ 2ನೇ ಭಾಗದಲ್ಲಿ it refers to plant life, agricultural life. ಇದು ವ್ಯವಸಾಯದ ಸಸ್ಯಗಳ ಜೀವನವನ್ನ ಕುರಿತಾಗಿ ತಿಳಿಸ್ತದೆ. In agriculture, ವ್ಯವಸಾಯದಲ್ಲಿ there are fields all around this place. ಸುತ್ತಲೂ ಹೊಲಗದ್ದೆಗಳನ್ನ ನೀವು ನೋಡ್ತೀರಿ, You would know it. ನಿಮ್ಗೆ ಗೊತ್ತು. There is a time to plant, ಅಲ್ಲಿ ನೆಡುವಂತ ಸಮಯ ಇದೆ, and there's a time to pull up what was planted. ಮತ್ತು ಯಾವುದನ್ನ ನೆಟ್ಟಿರೋ ಅದನ್ನ ಕೀಳುವಂತ, ಕಿತ್ತು ಹಾಕುವಂತ ಸಮಯವೂ ಸಹ ಇರ್ತದೆ. Now in verse 3, 3ನೇ ವಚನದಲ್ಲಿ Solomon says there's a time to kill and a time to heal. ಅಲ್ಲಿ ಕೊಲ್ಲುವಂತ ಸಮಯ ಮತ್ತು ಸ್ವಸ್ಥ ಮಾಡುವಂತ ಸಮಯ ಎಂಬುದಾಗಿ ಸೊಲೊಮೋನನು ಹೇಳ್ತಾನೆ. Now killing could refer to ಕೊಲೆ ಮಾಡುವಂತದ್ದು ಎಂಬುದಾಗಿ ಹೇಳಿದ್ರೆ going and killing enemies of Israel in war. ಇಸ್ರೇಲ್ ದೇಶದಲ್ಲಿ ವಿರೋಧಿಗಳನ್ನ ಕೊಲ್ಲುವಂತದ್ದು, In war. ಯುದ್ಧದಲ್ಲಿ ವಿರೋಧಿಗಳನ್ನ ಕೊಲ್ಲುವಂತದ್ದು. And healing could be referring to restoration of health through medical treatment. ಅಲ್ಲಿ ಕಟ್ಟುವ ಸಮಯ ಎಂಬುದಾಗಿ ಹೇಳಿದ್ರೆ ನಮ್ಮ ವೈದ್ಯಕೀಯ ಸಂಗತಿಗಳಲ್ಲಿ ನಮ್ಮನ್ನ ಕ್ಷೇಮ ಪಡಿಸಿಕೊಳ್ಳುವಂತಹದ್ದನ್ನ ಸೂಚಿಸ್ತದೆ. And then there's a time to break down, ಅಲ್ಲಿ ಕೆಡವಿ ಬಿಡುವಂತ ಸಮಯ ಇದೆ, which means there's a time for destruction of buildings, ಕಟ್ಟಡಗಳನ್ನ ಹಾಳು ಮಾಡುವಂತಹದ್ದನ್ನ ಅದು ಸೂಚಿಸ್ತದೆ. and then rebuilding it consequently. ಅದಾದ ನಂತರ ಕಟ್ಟುವಂತ ಸಮಯ ಎಂಬುದಾಗಿ ನಾವು ನೋಡ್ತೇವೆ. Or it could refer to the normal process of knowing when to tear down a building and when to set up a building. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ಯೋಚಿಸುವಾಗ ಯಾವಾಗ ಕಟ್ಟಡವನ್ನ ಕೆಡವಬೇಕು, ಯಾವಾಗ ಕಟ್ಟಬೇಕು ಎಂಬುದನ್ನ ಅಲ್ಲಿ ಅರ್ಥೈಸುತ್ತದೆ. The point here is this: ಇಲ್ಲಿ ಅಂಶ ಏನಂದ್ರೆ God controls the timing of beginnings and endings. ಪ್ರಾರಂಭವನ್ನು ಅಂತ್ಯವನ್ನು ತನ್ನ ಹತೋಟಿಯಲ್ಲಿ ದೇವರು ಇಟ್ಟುಕೊಂಡಿದ್ದಾನೆ ಎಂಬುದನ್ನು ತಿಳಿಸ್ತದೆ. Brothers and sisters, ಸಹೋದರ ಸಹೋದರಿಯರೇ, none of us knows when we're going to die. ನಾವು ಯಾವಾಗ ಸಾಯ್ತೇವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. I've read of a couple, husband wife. ಗಂಡ ಹೆಂಡತಿರು ದಂಪತಿಗಳನ್ನ ನಾನು ಬಲ್ಲೆ. They have 4 children. ಅವರಿಗೆ 4 ಮಕ್ಕಳಿವೆ. Although they're going to the same place, ಒಂದೇ ಸ್ಥಳಕ್ಕೆ ಅವರು ಹೋಗ್ತಾರೆ.
although they're going to the same place, ಅವರು ಒಂದೇ ಸ್ಥಳಕ್ಕೆ ಹೋದರೂ ಸಹ they take two different flights to get to the place. ಆ ಸ್ಥಳಕ್ಕೆ ಮುಟ್ಟಲು ಅವರು ಬೇರೆ ಬೇರೆ 2 ವಿಮಾನಗಳಲ್ಲಿ ಅವರು ಹೋಗ್ತಾರೆ. Why? ಯಾಕೆ? In case of a flight crash, they don't both want to die at the same time. ಅವರು ಅಕಸ್ಮಾತ್ ಏನಾದ್ರೂ ವಿಮಾನ ಅಪಘಾತವಾದ್ರೆ ಇಬ್ರು ಸಹ ಒಂದೇ ಸಾರಿ ಸಾಯುವುದು ಬೇಡ ಎಂಬುದಾಗಿ ಆಲೋಚನೆ ಮಾಡಿ, And then leave their children as orphans. ಆ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ಬೇಕಲ್ಲ ಎಂಬುದಾಗಿ ಯೋಚಿಸಿ ಅವರು ಬೇರೆ ಬೇರೆ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಾರಂತೆ. So they go to the airport in the same car, ಆದುದರಿಂದ ಒಂದೇ ಕಾರ್ನಲ್ಲಿ ಏರ್ಪೋರ್ಟ್ಗೆ ಹೋಗ್ತಾರೆ, take two different flights, 2 ವಿಮಾನಗಳನ್ನ ಬೇರೆ ಬೇರೆ ವಿಮಾನಗಳನ್ನ ಹತ್ತಾರೆ, get off at the other end, ಇನ್ನೊಂದು ಅವರು ತಲುಪಬೇಕಾದ ಸ್ಥಳದಲ್ಲಿ ಇಬ್ರು ಇಳಿತಾರೆ, and go in the same car to the destination. ಒಂದೇ ಕಾರ್ನಲ್ಲಿ ಕೂತ್ಕೊಂಡು ಮನೆಗೆ ಹೋಗ್ತಾರೆ. My question is, ನನ್ನ ಪ್ರಶ್ನೆ ಏನಂದ್ರೆ, what happens on the way to the airport? ಈಗ ಏರ್ಪೋರ್ಟ್ಗೆ ಬರುವಾಗ ಕಾರ್ನಲ್ಲಿ ಬರುವಾಗ ಏನಾದ್ರೂ ಆದ್ರೆ We don't know what happens. ಏನಾಗ್ತದೆ ನಮಗೆ ಗೊತ್ತಿಲ್ಲ. It's not just with flights, right? It can be with cars. ಅದು ಬರೀ ವಿಮಾನಕ್ಕೆ ಸಂಬಂಧಪಟ್ಟಿಲ್ಲ ಅಪಘಾತ ಅನ್ನುವಂಥದ್ದು, ಕಾರ್ಗೂ ಸಹ ಸಂಭವಿಸಬಹುದಲ್ವೇ? Solomon says this. ಸೊಲೊಮೋನನು ಹೇಳೋದು ಇದೆ ಏನಂದ್ರೆ, God controls the timing of beginnings and endings. ದೇವರು ಪ್ರಾರಂಭ ಮತ್ತು ಅಂತ್ಯದ ಕಾಲಮಾನವನ್ನ ತನ್ನ ಹತೋಟಿಯಲ್ಲಿಟ್ಟಿದ್ದಾನೆ. Second thing, ಎರಡನೇ ಸಂಗತಿ, God controls the timing of emotional highs and lows. ದೇವರು ನಮ್ಮ ಭಾವೋದ್ವೇಗಗಳ ಏರಿಳಿತಗಳ ಕಾಲವನ್ನು ನಿಯಂತ್ರಿಸುತ್ತಾನೆ. Look at verses 4 and 5. 4 ಮತ್ತು 5ನೇ ವಚನ ನೋಡ್ರಿ. A time to weep and a time to laugh, a time to mourn and a time to dance, a time to cast away stones and a time to gather stones together, a time to embrace and a time to refrain from embracing. 4 ಮತ್ತು 5ನೇ ವಚನ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ. Okay, so verse 4 deals with emotions, human emotions. ಇಲ್ಲಿ 4ನೇ ವಚನ ನೋಡುವಾಗ ಮಾನವನ ಭಾವನೆಗಳನ್ನ, ಭಾವೋದ್ವೇಗಗಳನ್ನ ತಿಳಿಸ್ತದೆ. There's a time for grief, ಅಲ್ಲಿ ದುಃಖದ ಸಮಯ, there's a time to celebrate. ಅದನ್ನ ಸಂಭ್ರಮಿಸುವಂತ ಸಮಯ. And in the second part of verse 4, 4ನೇ ವಚನದ 2ನೇ ಭಾಗದಲ್ಲಿ there is an explanation that is given for that. ಅದಕ್ಕೆ ವಿವರಣೆಯನ್ನ ಕೊಡ್ತಾನೆ. See, grief manifests itself as mourning. ದುಃಖವು ಉಕ್ಕಿ ಬಂದು ಅದು ಅಳುವುದನ್ನ ಅದು ಪ್ರಕಟಿಸುತ್ತದೆ. And celebration comes into dancing. ಯಾವಾಗ ನಾವು ಸೆಲೆಬ್ರೇಷನ್ ಮಾಡ್ತದೋ ಸಂಭ್ರಮವು ಅದು ನಮ್ಮ ಕುಣಿತಕ್ಕೆ ಕಾರಣವಾಗ್ತದೆ. So a time to mourn and a time to dance. ಮತ್ತು ಅಲ್ಲಿ ಗೋಳಾಡುವಂತ ಸಮಯ ಮತ್ತು ಕುಣಿದಾಡುವಂತ ಸಮಯ. Again, when you look at a field, ತಿರುಗಿ ಒಂದು ಆವರ್ತಿ ನಾವು ಹೊಲಗದ್ದೆಗಳನ್ನ ನೋಡುವಾಗ in verse 5, 5ನೇ ವಚನದಲ್ಲಿ there's a time to clear the field of stones. ಅಲ್ಲಿ ಹೊಲಗದ್ದೆಗಳಲ್ಲಿ ಕಲ್ಲುಗಳನ್ನ ಕೂಡಿಸುವ ಸಮಯ ಬರ್ತದೆ. And to gather the stones for the building. ಮತ್ತು ಆ ಕಲ್ಲುಗಳನ್ನ ಕೂಡಿಟ್ಟು ಕಟ್ಟುವುದಕ್ಕೆ ಆ ಕಲ್ಲುಗಳನ್ನ ಬಳಸ್ತಕ್ಕಂತ ಸಮಯವಿರ್ತದೆ. And then Solomon says there's a time to embrace. ಆದುದರಿಂದ ಅಪ್ಪುವಂತ ಸಮಯವಿದೆ. And there's a time for refraining from embracing. ಅಪ್ಪದಿರುವಂತ ಸಮಯವೂ ಸಹ ಇದೆ. The point again here is this. ಇಲ್ಲೂ ಅರ್ಥ ಮಾಡುವಂತ ಸಂಗತಿ ಏನೆಂದರೆ, God controls the timing of emotional highs and emotional lows. ನಮ್ಮೆಲ್ಲಾ ಭಾವೋದ್ವೇಗಗಳ ಏರು ಮತ್ತು ಇಳಿತಗಳನ್ನ ದೇವರು ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ. Thirdly, ಮೂರನೇದಾಗಿ, God controls the timing of possessions and ambitions. ದೇವರು ಗಳಿಸುವ ಮತ್ತು ಆಶಿಸುವ ಸಮಯವನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾನೆ. Look at verse 6. 6ನೇ ವಚನವನ್ನು ನೋಡ್ರಿ. A time to seek and a time to lose, a time to keep and a time to cast away. ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬೀಸಾಡುವ ಸಮಯ. So there's a time to seek new possessions. ಅನೇಕ ಹೊಸ ಹೊಸ ಹುದ್ದೆಗಳನ್ನ ಅಪೇಕ್ಷಿಸುವಂತ ಸಮಯ ಇರ್ತದೆ. And there's a time to let go of them. ಮತ್ತು ಅದರ ಹಿಂದೆ ನಾವು ಹೋಗ್ತೇವೆ. There's a time to let go. ಮತ್ತು ಅದನ್ನ ಬಿಟ್ಟು ಬಿಡುವಂತ, ಕಳೆಯುವಂತ ಸಮಯವೂ ಸಹ ಇದೆ. There's a time to hold on to the possessions. ಒಂದು ಆಸ್ತಿ ಪಾಸ್ತಿಗಳನ್ನು ನಾವು ಹಿಡ್ಕೊಳ್ಳುವಂತ ಸಮಯ ಇದೆ. There's a time to get rid of them as well. ಮತ್ತು ಅದನ್ನ ಬಿಟ್ಟು ಬಿಡುವಂತ ಸಮಯವೂ ಸಹ ಬರ್ತದೆ. But God controls the timing of possessions and ambitions. ಒಂದು ಗಳಿಸುವಿಕೆ ಮತ್ತು ನಮ್ಮ ಆಶಾಪಾಶಗಳನ್ನ ದೇವರು ಹತೋಟಿಯಲ್ಲಿಟ್ಟಿದ್ದಾನೆ. Fourthly, 4ನೇದಾಗಿ, God controls the timing of private and public emotions. ನಮ್ಮ ಎಲ್ಲಾ ವೈಯಕ್ತಿಕವಾದ ಹಾಗೂ ಸಾರ್ವಜನಿಕವಾದ ಸಮಯವನ್ನ ದೇವರು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾನೆ. Emotions, how? ಅದರ ಕುರಿತಾಗಿ ಇಮೋಷನ್ಸ್
God controls the timing of public and private emotions. ನಮ್ಮ ವೈಯಕ್ತಿಕವಾದಂತಹ ಭಾವನೆಗಳು, ಸಾರ್ವಜನಿಕವಾಗಿ ಮಾಡುವಂತಹ ಭಾವನೆಗಳ ಸಮಯವನ್ನ ಆತನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. Look at verses 7 and 8. 7 ಮತ್ತು 8ನೇ ವಚನವನ್ನ ನೋಡ್ರಿ. A time to tear and a time to sow. ಹರಿಯುವ ಸಮಯ, ಹೊಲೆಯುವ ಸಮಯ. A time to keep silence and a time to speak. ಸುಮ್ಮನಿರುವ ಸಮಯ, ಮಾತಾಡುವ ಸಮಯ. A time to love and a time to hate. ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ. A time for war and a time for peace. ಯುದ್ಧದ ಸಮಯ ಮತ್ತು ಸಮಾಧಾನದ ಸಮಯ. Now, in the context of verse 7, ಅಲ್ಲಿ 7ನೇ ವಚನದ ಒಂದು ವಾಕ್ಯ ಭಾಗದಲ್ಲಿ it may be a context of mourning. ಅದು ದುಃಖದ ಸಮಯದ ಕುರಿತಾಗಿ ಹೇಳಿರಬಹುದು. Because a time to tear could refer to tearing of the garment because of grief. ದುಃಖದ ಸಂಕೇತವಾಗಿ ಹರಿಯುವ ಸಮಯ ಅಂದ್ರೆ ತನ್ನ ಬಟ್ಟೆಗಳನ್ನ ಹರಿದುಕೊಳ್ಳುವಂತಹ ಸಮಯವನ್ನ ಸೂಚಿಸ್ತದೆ. And then the time to sew and repair the garment at the end of the mourning period. ಆ ಒಂದು ದುಃಖ ಸಮಯ ಮುಗಿದ ನಂತರ ಆ ಬಟ್ಟೆಯನ್ನು ಹೊಲೆದುಕೊಂಡು ಹಾಕಿಕೊಳ್ತಕ್ಕಂತದನ್ನ ಸೂಚಿಸ್ತದೆ, ಹೊಲೆಯುವ ಸಮಯ. In the same way, ಅದೇ ಪ್ರಕಾರವಾಗಿ there's a time to be silent and time to speak even when people are mourning. ದುಃಖಿಸುವಾಗಲೂ ಸಹ ಸುಮ್ಮನಿರುವಂತಹ ಸಮಯ, ಮಾತನಾಡುವಂತಹ ಸಮಯಗಳಿವೆ. Now sometimes when a loved one dies, ಯಾರಾದ್ರೂ ಪ್ರೀತಿಪಟ್ಟವರು ಸತ್ತಾಗ there's a time to keep quiet. ಆಗ ಸ್ವಲ್ಪ ಸುಮ್ಮನೆ ಇರಬೇಕಾಗ್ತದೆ. There's a time to speak. ಕೆಲವು ಸಾರಿ ಮಾತನಾಡಬೇಕಾಗ್ತದೆ. And in verse 8, 8ನೇ ವಚನ, it deals with love and hate and war and peace. ದ್ವೇಷ, ಯುದ್ಧ, ಸಮಾಧಾನದ ಕುರಿತಾಗಿ ತಿಳಿಸ್ತದೆ. The point again here is, ಇಲ್ಲಿ ಏನಂತಂದ್ರೆ God controls the timing of private and public emotions. ನಮ್ಮ ಖಾಸಗಿಯಾದಂತ ವೈಯಕ್ತಿಕವಾದಂತ ಭಾವನೆಗಳನ್ನು, ಸಾಮಾಜಿಕವಾಗಿ ನಾವು ವ್ಯಕ್ತಪಡಿಸುವಂತ ಭಾವನೆಗಳನ್ನು, ಆ ಕಾಲಮಾನಗಳನ್ನು ದೇವರು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. Now listen to me, brothers and sisters. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕೇಳಿಸಿಕೊಡ್ರಿ. When you look at the life and the work of the Lord Jesus Christ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಜೀವಿತವನ್ನ ನಾವು ಆಲೋಚಿಸುವಾಗ, also work of the Lord Jesus Christ, ಆತನ ಕಾರ್ಯಗಳನ್ನು ಸಹ ನಾವು ಆಲೋಚಿಸುವಾಗ, God's sovereignty over time is perfectly displayed in his life. ಆತನ ಜೀವಿತದಲ್ಲಿ ದೇವರ ಸಾರ್ವಭೌಮತ್ವವು ಕಾಲದ ಮೇಲೆ ಇದ್ದದ್ದನ್ನ ಸ್ಪಷ್ಟವಾಗಿ ನಾವು ತಿಳ್ಕೊಳ್ತೇವೆ. Right from beginning to end. ಪ್ರಾರಂಭದಿಂದಲೂ ಅಂತ್ಯದವರೆಗೂ ಸಹ. And we Christians need to understand ಕ್ರೈಸ್ತರಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು that the lordship of Christ over time, ಕರ್ತನಾದಂತ ಯೇಸು ಕ್ರಿಸ್ತನ ಒಡೆತನವು ಸಮಯದ ಮೇಲೆ ಏನೆಂದರೆ, it is not just for the big events of history. ಅದು ಕೇವಲ ಒಂದು ದೊಡ್ಡ ದೊಡ್ಡ ಘಟನೆಗಳು ಇತಿಹಾಸದಲ್ಲಿರುವುದಕ್ಕೆ ಮಾತ್ರವಲ್ಲ, but for our everyday experiences. ಪ್ರತಿ ದಿನದ ಅನುಭವಕ್ಕೂ ಸಹ ಅದು ಅನ್ವಯಿಸುತ್ತದೆ. The Lord is the Lord of your time, even over your everyday experiences. ನಿಮ್ಮ ಪ್ರತಿ ದಿನದ ಅನುಭವಗಳಲ್ಲಿ ದೇವರು ಅದರ ಒಡೆಯನಾಗಿದ್ದಾನೆ. And one of the best ways to avoid vanity or meaninglessness, ಅದರ ಮೂಲಕವಾಗಿ ವ್ಯರ್ಥತ್ವವನ್ನ ಅಥವಾ ಅರ್ಥವಿಲ್ಲ ಎಂಬುದನ್ನ ತೆಗೆದು ಹಾಕಬೇಕು ಎಂಬುದಾಗಿ. one of the best ways to avoid vanity, ವ್ಯರ್ಥತ್ವದಿಂದ ನಾವು ತಪ್ಪಿಸಿಕೊಳ್ಳುವಂತ ಒಂದು ಮಾರ್ಗ ಏನೆಂದರೆ, is to know what to do with our time. ಹಾಗಾದ್ರೆ ನಮ್ಮ ಸಮಯದಲ್ಲಿ, ನಮ್ಮ ಕೊಟ್ಟಿರುವಂತ ಕಾಲಮಾನದಲ್ಲಿ ನಾವೇನ್ ಮಾಡಬೇಕು ಎನ್ನುವುದನ್ನು ತಿಳ್ಕೊಳ್ಬೇಕು. The way we spend our time is the way we spend our lives. ನಾವು ಹೇಗೆ ನಮ್ಮ ಸಮಯವನ್ನ ಕಳಿತೇವೋ ಅದು ನಮ್ಮ ಜೀವಿತವನ್ನ ಹೇಗೆ ಕಳಿತೇವೆ ಎಂಬುದನ್ನ ಅರ್ಥ ಮಾಡಿಸ್ತದೆ. If it is true ಅದು ನಿಜವಾದರೆ that the Lord Jesus Christ has perfect timing, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕಾಲವು ಸರಿಯಾದ ಕಾಲಕ್ಕೆ ಆತನು ಮಾಡ್ತಾನೆ ಎಂಬುದನ್ನು ತಿಳಿಯುವುದಾದ್ರೆ, then we should trust him to do the right thing at the right time in our lives. ನಮ್ಮ ಜೀವಿತದಲ್ಲಿ ಸರಿಯಾದಂತ ಕಾರ್ಯಗಳನ್ನ ಆತನು ಸರಿಯಾದ ಕಾಲದಲ್ಲಿ ಮಾಡಲು ನಾವು ಒಪ್ಪಿಸಿಕೊಡ್ತೇವೆ. David was able to bless the Lord at all times. ದಾವೀದನು ಕರ್ತನನ್ನ ಯಾವಾಗಲೂ ಆತನು ಸ್ತುತಿಸುವಂತವನಾಗಿದ್ದಾನೆ. At all times. ಎಲ್ಲಾ ಸಮಯದಲ್ಲಿ. Why? ಯಾಕೆ? Because he knew that God was in control of everything in his life. ಯಾಕಂದ್ರೆ ತನ್ನ ಜೀವಿತದಲ್ಲಿ ದೇವರು ಎಲ್ಲ ಸಂಗತಿಗಳ ಮೇಲೆ ಹತೋಟಿಯಲ್ಲಿದ್ದಾನೆ ಎಂಬುದನ್ನು ಆತನು ತಿಳ್ಕೊಂಡವನಾಗಿದ್ದಾನೆ. Most of us, ಅನೇಕರು ನಾವು we want to manage our own agenda. We want to manage our own lives. ನಮ್ಮ ಜೀವಿತವನ್ನ ನಾವೇ ತೀರ್ಮಾನ ಮಾಡ್ತೇವೆ. And when things slow down, ಯಾವಾಗ ನಾವು ಅದರಲ್ಲಿ ಸೋತು ಹೋಗ್ತೇವೋ,
when things slow down, ಯಾವಾಗ ನಮಗೆ ವಿಷಯಗಳು ನಮಗೆ ಕಡಿಮೆ ಆಗ್ತಾವೋ then we quickly criticize God. ನಾವು ತಕ್ಷಣವೇ ನಾವೇನ್ ಮಾಡ್ತೇವೆ, ದೇವರನ್ನ ನಾವು ದೂಷಿಸ್ತೇವೆ. But David says this in Psalm 31. ಆದ್ರೆ ದಾವೀದನು ಕೀರ್ತನೆ 31ರಲ್ಲಿ ಹೇಗೆ ಹೇಳ್ತಾನೆ, I trust in you, O Lord. ನನ್ನ ಕರ್ತನೆ, ನಾನು ನಿನ್ನಲ್ಲಿ ಭರವಸವಿಟ್ಟಿದ್ದೇನೆ. My times are in your hand. ನನ್ನ ಕಾಲಮಾನವು, ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. My times are in your hand. ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. Brothers and sisters, hear me please. ಸಹೋದರ ಸಹೋದರಿಯರೇ ಕೇಳಿಸಿಕೊಡ್ರಿ. Are you willing to put your time in God's hands? ನಿನ್ನ ಸಮಯವನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಿರೋ? Are you willing to put your times into the hand of God? ನಿಮ್ಮ ಸಮಯವನ್ನ ದೇವರ ಕೈಗಳಲ್ಲಿ ಒಪ್ಪಿಸಲು ನೀವು ಇಚ್ಛೆ ಉಳ್ಳವರಾಗಿದ್ದೀರೋ? I don't know what you've been praying for lately. ನೀವು ಯಾವುದಕ್ಕೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ. I don't know what you're thinking about right now as you listen to this. ಈಗ ಇದನ್ನು ಕೇಳಿಸಿಕೊಳ್ಳುವಾಗ ನೀವು ಯಾವ ಕುರಿತಾಗಿ ಯೋಚಿಸ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. Only God in His omniscience know what's happening in your heart and my heart. ನಿಮ್ಮ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ಏನು ಸಂಭವಿಸ್ತಾ ಇದೆ ಎಂಬುದನ್ನ ದೇವರು ಮಾತ್ರವೇ ಆತನು ತಿಳಿದವನಾಗಿದ್ದಾನೆ. Maybe you've been waiting for a good job. ನೀವು ಒಂದು ಒಳ್ಳೆ ಕೆಲಸಕ್ಕೋಸ್ಕರವಾಗಿ ಕಾಯ್ತಾ ಇರಬಹುದು. Maybe you wanted to move to another city. ಅಥವಾ ಒಂದು ಪಟ್ಟಣಕ್ಕೆ, ಈ ಪಟ್ಟಣ ಬೇಡ ಇನ್ನೊಂದು ಪಟ್ಟಣಕ್ಕೆ ಹೋಗಿ ನೆಲೆಸೋಣ ಎಂಬುದಾಗಿ ಯೋಚನೆ ಮಾಡ್ತಾ ಇರಬಹುದು. Maybe you're wanting to get your son or daughter married. ಅಥವಾ ನಿಮ್ಮ ಮಗ ಅಥವಾ ಮಗಳ ಮದುವೆ ಕುರಿತಾಗಿ ಯೋಚನೆ ಮಾಡ್ತಾ ಇರಬಹುದು. Maybe you're praying for a grandson or a granddaughter or a baby. ಅಥವಾ ಮೊಮ್ಮಗ ಹುಟ್ಲಿ, ಮೊಮ್ಮಗಳು ಹುಟ್ಲಿ ಎಂಬುದಾಗಿ ಕಾಯ್ತಾ ಇರಬಹುದು. Or maybe you're praying to get into ministry. ಅಥವಾ ದೇವರ ಸೇವೆಗೆ ಹೋಗಬೇಕು ಎಂಬಂತ ಆಶೆಯಿಂದ ಕಾಯ್ತಾ ಇರಬಹುದು. No matter what you've been praying for. ಅದು ನೀವು ಯಾವುದೇ ವಿಷಯಕ್ಕೆ ಪ್ರಾರ್ಥಿಸುತ್ತಿದ್ದರೂ ಸಹ, no matter what you're thinking about right now, ನೀವು ಈಗಲೂ ಸಹ ನೀವು ಯಾವ ಕುರಿತಾಗಿ ಯೋಚಿಸ್ತಾ ಇದ್ರೂ ಸಹ, would you make a decision to put your times into the hand of God today? ಈ ದಿನ ನೀವು ನಿಮ್ಮ ಸಮಯವನ್ನ ಕರ್ತನ ಕೈಗೆ ಒಪ್ಪಿಸಲು ಸಿದ್ಧರಿರುವಿರೋ? Why? ಯಾಕೆ? Because God rules over time. ಯಾಕಂದ್ರೆ ಈ ಕಾಲಮಾನವನ್ನ ಆಳುತ್ತಾ ಇರುವವನು ದೇವರೇ ಆಗಿದ್ದಾನೆ. And orders everything that happens in time. ಮತ್ತು ಈ ಕಾಲದಲ್ಲಿ ಏನೇನು ಸಂಭವಿಸುತ್ತದೋ ಅದೆಲ್ಲವನ್ನ ಆತನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. That's the first thing that we see here. ಇದನ್ನೇ ಮೊದಲನೇ ಸಂಗತಿ ನಾವಿಲ್ಲಿ ನೋಡ್ತಕ್ಕಂಥದ್ದು. So in verses 1 through 8, ಇಲ್ಲಿ 1ರಿಂದ 8ನೇ ವಚನಕ್ಕೆ ನಾವು ಅದನ್ನು ನೋಡಿದ್ದೇವೆ. we saw that God rules over time and orders everything that happens in time. ಮತ್ತು ದೇವರು ಕಾಲವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ತಕ್ಕ ಸಮಯದಲ್ಲಿ ಸಂಭವಿಸ್ತಕ್ಕದ್ದನ್ನು ಆದೇಶ ಮಾಡುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. Brother? 5:30. Okay. There is a second thing that Solomon talks about time here. ಸೊಲೊಮೋನನು ಇಲ್ಲಿ ಕಾಲದ ಕುರಿತಾಗಿ ಎರಡನೇ ಒಂದು ಸಂಗತಿಯನ್ನು ಆತನು ಮಾತನಾಡ್ತಾನೆ. And how to understand God's perfect timing. ಮತ್ತು ಹೇಗೆ ನಾವು ದೇವರು ತನ್ನ ಸಮಯದಲ್ಲಿ ಹೇಗೆ ಆತನು ಕಾರ್ಯ ಮಾಡುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ತೇವೆ. And that is in verses 9 through 11. ಅದು 9ರಿಂದ 11ನೇ ವಚನದವರೆಗೆ. And these verses say, ಈ ವಚನಗಳನ್ನು ಆತನು ಹೇಳುವುದೇನೆಂದ್ರೆ, this is point number 2, God has put eternity in man's heart. ಇದು ಎರಡನೇ ಅಂಶ. ದೇವರು ಮಾನವನ ಹೃದಯದಲ್ಲಿ ನಿತ್ಯತ್ವವನ್ನು ಇಟ್ಟಿದ್ದಾನೆ. Yet man cannot understand all of the eternity. ಆದರೂ ಮಾನವನು ಅದರ ಸಂಪೂರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. God has put eternity in the heart of man. ಮಾನವನ ಹೃದಯದಲ್ಲಿ ದೇವರು ನಿತ್ಯ ಕಾಲವನ್ನ ಆತನಿಟ್ಟಿದ್ದಾನೆ. And yet man cannot understand all of it. ಆದರೂ ಸಹ ಮಾನವನು ಇದರ ಪರಿಪೂರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. God has placed a desire, a longing in man. ಮನುಷ್ಯನಲ್ಲಿ ಒಂದು ಆಶೆಯನ್ನ ಇಟ್ಟಿದ್ದಾನೆ. What is the desire? ಆ ಆಶೆಯನ್ನು ಮನುಷ್ಯನಲ್ಲಿ ದೇವರು ಇಟ್ಟಿರ್ತಕ್ಕಂಥದ್ದು, he wants to know how he connects with eternity. ಆತನು ನಿತ್ಯ ಕಾಲಕ್ಕೆ ತನ್ನನ್ನು ಹೇಗೆ ನಿತ್ಯ ಕಾಲಕ್ಕೂ ಆತನಿಗೆ ಏನು ಸಂಬಂಧವಿದೆ ಎಂಬುದನ್ನು ಆತನ ಅರ್ಥ ಮಾಡಿಕೊಳ್ಳಬೇಕು. How his work connects with eternity. ತಾನು ಮಾಡುವಂತ ಕೆಲಸಗಳು ನಿತ್ಯ ಕಾಲಕ್ಕೆ ಹೇಗೆ ಹೊಂದಾಣಿಕೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. There is a longing in man to understand that. ಇದರ ಕುರಿತಾಗಿ ಮನುಷ್ಯನಲ್ಲಿ ಒಂದು ಅತ್ಯಾಶೆ ಇರುವಂತದ್ದಾಗಿದೆ. And God has put the desire in the heart of man. ಆ ಆಶೆಯನ್ನು ದೇವರು ಮಾನವನ ಹೃದಯದಲ್ಲಿ ಇಟ್ಟಿದ್ದಾನೆ. So although there is a desire in the heart of man put by God, ದೇವರಿಂದ ಈ ಆಶೆಯು ಮನುಷ್ಯನ ಹೃದಯದಲ್ಲಿ ಇಡಲ್ಪಟ್ಟದ್ದಾಗಿದ್ದರೂ ಸಹ, yet ಆದರೂ his eternal plan cannot be understood by man. ಆತನ ನಿತ್ಯ ಕಾಲದ ಯೋಜನೆಯನ್ನ ಮಾನವನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. And Solomon explains this by giving us
4 steps in this argument. ಇಲ್ಲಿ ಈ ಒಂದು ವಿಚಾರದ ತರ್ಕವನ್ನ ಸೂಚಿಸುವ ಹಾಗೆ 4 ಅಂಶಗಳನ್ನ ಆತನು ಕೊಡ್ತಾನೆ. Look at each of them one by one. ಒಂದಾದ ನಂತರ ಒಂದನ್ನ ನೋಡಿಕೊಳ್ಳೋಣ. Firstly, look at your outline, please. ಎರಡನೇದ್ರಲ್ಲಿ ಅನ್ನುವುದನ್ನ ನೀವು ಗಮನಿಸಿದ್ರಿ. God provides man work to occupy his time. ದೇವರು ಮನುಷ್ಯನಿಗೆ ತನ್ನ ಸಮಯವನ್ನು ಕಳೆಯುವುದಕ್ಕೆ ಕೆಲಸ ಮಾಡುವುದನ್ನು ಕೊಟ್ಟಿದ್ದಾನೆ. Look at verses 9 and 10. 9 ಮತ್ತು 10ನೇ ವಚನವನ್ನು ನೋಡ್ರಿ. What gain has the worker from his toil? I have seen the business that God has given to the children of man to be busy with. ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು? ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದ್ದೇನೆ. So Solomon begins with a question here. ಇಲ್ಲಿ ಒಂದು ಪ್ರಶ್ನೆಯನ್ನ ಸೊಲೊಮೋನನು ಕೇಳ್ತಾನೆ ಇದ್ದಾನೆ. What gain has the worker from his toil? ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು? Answer: ಉತ್ತರ ಏನು? From Solomon's perspective, ಸೊಲೊಮೋನನ ದೃಷ್ಟಿಯಲ್ಲಿ, from this worldly perspective, ಲೋಕದ ದೃಷ್ಟಿಯಲ್ಲಿ, there is no net gain in one's toil. ಒಬ್ಬನ ದುಡಿತದಿಂದ ಯಾವ ಪ್ರಯೋಜನವಿಲ್ಲ. In and of itself, man's work has no value. ಇನ್ನೊಂದು ಎಲ್ಲವನ್ನ ಸೇರಿಸಿ ಹೇಳುವುದಾದರೆ ಮುಖ್ಯಾರ್ಥದಲ್ಲಿ ಮನುಷ್ಯನ ಪ್ರಯತ್ನಗಳು, ಮನುಷ್ಯನ ಕಾರ್ಯದಿಂದ ಯಾವ ಪ್ರಯೋಜನವಿಲ್ಲ. And that's why Solomon says in verse 10, ಆದುದರಿಂದ ಸೊಲೊಮೋನನು 10ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, I have seen the business that God has given to the children of man to be busy with. ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನ ನೋಡಿದ್ದೇನೆ. In other words, ಇನ್ನೊಂದು ಮಾತಿನಲ್ಲಿ ಹೇಳುವಾಗ, God provides man work to occupy his time. ದೇವರು ತನ್ನ ಸಮಯವನ್ನ ಕಳೆಯುವುದಕ್ಕಾಗಿ, God provides man work. ದೇವರು ಮನುಷ್ಯನಿಗೆ ತನ್ನ ಸಮಯವನ್ನು ಕಳೆಯುವುದಕ್ಕೆ ಕೆಲಸ ಮಾಡುವುದನ್ನು ಕೊಟ್ಟಿದ್ದಾನೆ. I know a man. ನನಗೆ ಮನುಷ್ಯನು ಗೊತ್ತು. He is extremely wealthy. ಒಬ್ಬ ಮನುಷ್ಯನು, ಆತನು ತುಂಬಾ ಐಶ್ವರ್ಯವಂತನು. He doesn't need to work. ಅವನಿಗೆ ಕೆಲಸ ಮಾಡಬೇಕಾಗಿಲ್ಲ. He's got generations of wealth. ಆತನಿಗೆ ಅನೇಕ ವಂಶಗಳನ್ನ ಕಳೆಯುವಷ್ಟು ಆಸ್ತಿ ಬಿದ್ದಿದೆ. But once in a while he tells me, ಆತನು ಒಂದು ಮಧ್ಯದಲ್ಲಿ ಆತನು ಹೇಳುವುದೇನೆಂದ್ರೆ, that he is so bored that he wants to do some work. ಅವನಿಗೆ ತುಂಬಾ ಬೇಜಾರಾಗ್ತದೆ, ನಾನು ಕೆಲಸ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. He's so bored in life that he wants to do some work. ಜೀವನದಲ್ಲಿ ಅವನಿಗೆ ತುಂಬಾ ಬೇಜಾರಾಗ್ತದೆ, ಆದುದರಿಂದ ಅವನು ಕೆಲಸ ಮಾಡಬೇಕೆಂಬುದಾಗಿ ಇಚ್ಛೆ ಉಳ್ಳವನಾಗಿದ್ದಾನೆ. I just want something to occupy my time with. ನನ್ನ ಸಮಯವನ್ನ ಅದನ್ನ ಕಳೆಯುವುದಕ್ಕಾಗಿ ನಾನು ಏನೋ ಒಂದು ಕೆಲಸದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಬೇಕು. And Solomon is saying work is a gift of God. ಸೊಲೊಮೋನನು ಹೇಳ್ತಾನೆ, ಕೆಲಸ ಮಾಡುವಂತದ್ದು ದೇವರ ಅನುಗ್ರಹ. Otherwise all of us would be bored to death in our lifetime. ಇಲ್ಲದೆ ಹೋಗಿದ್ದಿದ್ರೆ ನಾವು ಜೀವನದಲ್ಲಿ ನಾವು ಬೇಜಾರಿನಿಂದ ಕೂಡಿದವರಾಗಿರಬೇಕಾಗಿದೆ. Brothers and sisters, don't see work as a burden. ಕೆಲಸವನ್ನ ನೀವು ಹೊರೆ ಎಂಬುದಾಗಿ ನೀವು ನೋಡಬೇಡ್ರಿ. Don't see it as a burden. ಅದನ್ನ ಹೊರೆಯಾಗಿದೆ ನನಗೆ ಎಂಬುದಾಗಿ ಆಲೋಚನೆ ಮಾಡಬೇಡ್ರಿ. If you want to understand the value of work, ask somebody who doesn't have work for a while. ಕೆಲಸದ ಬಗ್ಗೆ ನಿಮಗೆ ಹೊರೆ ಅಂತ ಅನ್ನಿಸುವಾಗ ಕೆಲಸವಿಲ್ಲದವರನ್ನ ನೀವು ಪ್ರಶ್ನೆ ಮಾಡಿ ಕೇಳ್ರಿ, ಅದರ ಬೆಲೆ ಎಷ್ಟು ಎಂಬುದಾಗಿ ನಿಮ್ಗೆ ಅರ್ಥವಾಗ್ತದೆ. Solomon here says, ಇಲ್ಲಿ ಸೊಲೊಮೋನನು ಹೇಳುವಂತದ್ದು, God provides man work to occupy his time. ದೇವರು ಮನುಷ್ಯನಿಗೆ ತನ್ನ ಸಮಯವನ್ನ ಕಳೆಯುವುದಕ್ಕೆ ಕೆಲಸವನ್ನ ಕೊಟ್ಟಿದ್ದಾನೆ. Secondly, ಎರಡನೇದಾಗಿ, God has fixed the right time for everything. ದೇವರು ಎಲ್ಲಕ್ಕೂ ತಕ್ಕ ಸಮಯವನ್ನು ನೇಮಕ ಮಾಡಿದ್ದಾನೆ. Look at the first part of verse 11. 11ನೇ ವಾಕ್ಯ ಭಾಗದ ಮೊದಲನೇ ಭಾಗವನ್ನು ನೋಡ್ರಿ. He has made everything beautiful in its time. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. This is one of the most beautiful verses in the Old Testament. ಇದು ಹಳೆ ಒಡಂಬಡಿಕೆಯಲ್ಲಿ ಬಹಳ ಅತ್ಯಂತ ಸುಂದರವಾದಂತ ವಾಕ್ಯ ಇದಾಗಿದೆ. He has made everything beautiful in his time. ತನ್ನ ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. Listen please. ಕೇಳಿಸಿಕೊಡ್ರಿ. We don't fix the times and seasons. ನಾವು ಕಾಲಮಾನಗಳನ್ನ ನಾವು ನಿಗದಿ ಮಾಡಿಲ್ಲ. The Lord fixes the times and seasons. ದೇವರು ಕಾಲಮಾನಗಳನ್ನು ನಿಗದಿ ಮಾಡಿದ್ದಾನೆ. He has put everything where it needs to be. ಅದು ಎಲ್ಲೆಲ್ಲಿರಬೇಕು, ಯಾವ ವಸ್ತುಗಳಲ್ಲಿ ಎಲ್ಲಿರಬೇಕು ಎಂಬುದಾಗಿ ದೇವರು ತೀರ್ಮಾನ ಮಾಡಿ ಇಟ್ಟಿದ್ದಾನೆ. And where he has put everything is where it belongs. ಅದು ಎಲ್ಲಿ ಅದು ಸಂಬಂಧಪಟ್ಟದ್ದಾಗಿರಬೇಕೋ ಅಲ್ಲಿಯೇ ದೇವರು ಅದನ್ನು ಇಟ್ಟಿದ್ದಾನೆ. This may not seem true to us. ನಮಗಿದು ಸತ್ಯವಾಗಿ ಕಾಣುವುದೇ ಇದ್ರೂ ಸಹ, but we know that it is true from God's word. ದೇವರ ವಾಕ್ಯದಲ್ಲಿ ನಾವು ಇದು ಸತ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. For all of us, we want to control our own lives. ನಮ್ಮ ಜೀವಿತವನ್ನ ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಇಷ್ಟವುಳ್ಳವರಾಗಿದ್ದೇವೆ. But Solomon is reminding us again and again. ಸೊಲೊಮೋನನು ಪದೇ ಆತನು ನಮಗೆ ಜ್ಞಾಪಕ ಕೊಡುತ್ತಾ ಇದ್ದಾನೆ. That it is God who orders our lives.
ದೇವರು ನಿಮ್ಮ ಜೀವಿತ ಕಾಲಮಾನವನ್ನು ಆಳುತ್ತಾ ಇದ್ದಾನೆ. He is in control of time. ಆತನು ಸಮಯವನ್ನು ಆಳುತ್ತಾ ಇದ್ದಾನೆ. God has chosen the right time for everything in your life. ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಸಮಯವನ್ನು ಆತನು ಹತೋಟಿಯಲ್ಲಿಟ್ಟುಕೊಂಡು ನಡೆಸುತ್ತಾ ಇದ್ದಾನೆ. And listen please. ಕೇಳಿಸಿಕೊಳ್ಳ್ರಿ ದಯಮಾಡಿ. Everything in your life is going to happen in His time, not your schedule. ಆತನ ಸಮಯದಲ್ಲಿ ಆತನೆಲ್ಲವನ್ನ ಚಂದವಾಗಿ ಆತನು ನಿರ್ಮಿಸಿದ್ದಾನೆ, ನಿಮ್ಮ ಇಷ್ಟದ ಪ್ರಕಾರವಾಗಿ ಅಲ್ಲ. Everything is going to happen in His time, not your time. ದೇವರು ತನ್ನ ಸಮಯದಲ್ಲಿ ಆತನು ನಿರ್ಮಿಸಿದ್ದಾನೆ, ನಿಮ್ಮ ಸಮಯದಲ್ಲಿ ಅಲ್ಲ. This means ಅದರ ಅರ್ಥವೇನೆಂದ್ರೆ we need to be patient. ನಾವು ತಾಳ್ಮೆಯಿಂದ ನಾವಿರಬೇಕು. We need to wait on God. ದೇವರನ್ನ ನಾವು ಕಾದುಕೊಂಡಿರಬೇಕು. We need to live by faith and not by sight. ನಾವು ನೋಡುವುದರಿಂದ ಅಲ್ಲ, ನಂಬುವುದರಿಂದ ನಾವು ಜೀವನ ಮಾಡಬೇಕು. And we need to be content in life in some seasons of our lives. ನಮ್ಮ ಜೀವಿತದ ಕೆಲವು ಕಾಲದಲ್ಲಿ ನಾವು ತೃಪ್ತಿಯನ್ನ ಹೊಂದಿದವರಾಗಿ ನಾವು ಜೀವಿಸಬೇಕು. So let me encourage you and say this. ನಿಮಗೆ ಪ್ರೋತ್ಸಾಹಿಸುವ ಹಾಗೆ ಇದನ್ನ ನಾನು ಹೇಳಬೇಕೆಂಬುದಾಗಿ ಇಷ್ಟವುಳ್ಳವನಾಗಿದ್ದೇನೆ. Wait on the Lord. ದೇವರನ್ನ ಕಾದುಕೊಂಡಿರ್ರಿ. Be of good courage. ಮತ್ತು ಒಳ್ಳೆ ಧೈರ್ಯ ಉಳ್ಳವರಾಗಿರ್ರಿ. And He will strengthen your heart. ಆತನು ನಿಮ್ಮ ಹೃದಯವನ್ನು ಬಲಪಡಿಸುವ ಆತನಾಗಿದ್ದಾನೆ. I say it again, wait on the Lord. ನಾನು ತಿರುಗಿ ಒಂದು ಆವರ್ತಿ ಹೇಳ್ತೇನೆ, ನೀವು ದೇವರನ್ನೇ ಕಾದುಕೊಂಡಿರ್ರಿ. God has fixed the right time for everything. ದೇವರು ಪ್ರತಿಯೊಂದಕ್ಕೂ ತಕ್ಕ ಸಮಯವನ್ನ ನಿಗದಿ ಮಾಡಿದ್ದಾನೆ. Thirdly, ಮೂರನೇದಾಗಿ, God has given man a perspective on the past and the future. ದೇವರು ಮಾನವನಿಗೆ ಭೂತಕಾಲ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಟಿದ್ದಾನೆ. Look at verse 11b. 11ನೇ ವಚನದ ಕೊನೆ ಭಾಗವನ್ನು ನೋಡ್ರಿ. Also He has put eternity into man's heart. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. You know, God has put eternity into the heart of man. ಮನುಷ್ಯನ ಹೃದಯದಲ್ಲಿ ನಿತ್ಯ ಕಾಲದ ಅಥವಾ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. The problem is that man cannot be content with the seasons of his life. ಆದ್ರೆ ಸಮಸ್ಯೆ ಏನೆಂದರೆ, ಮನುಷ್ಯನು ತನ್ನ ಸಮಯದ ಈ ಕಾಲಮಾನದ ಇವುಗಳಲ್ಲಿ ಆತನು ತೃಪ್ತಿಯನ್ನು ಹೊಂದಿಲ್ಲ. Man cannot be content with the seasons of his life. ತನ್ನ ಜೀವಿತದ ವಿವಿಧ ಕಾಲಮಾನಗಳಲ್ಲಿ ಆತನು ತೃಪ್ತಿಯನ್ನು ಕಂಡುಕೊಂಡಿಲ್ಲ. And therefore we want more. ಆದುದರಿಂದಲೇ ನಮಗೆ ಇನ್ನೂ ಬೇಕು ಅನ್ನುವಂತ ಆಸೆ ಉಂಟು. We want to live for eternity. ನಾವು ನಿತ್ಯ ಕಾಲಕ್ಕೂ ನಾವು ಜೀವಿಸಬೇಕು. He has put eternity into the heart of man. ದೇವರು ಮನುಷ್ಯನ ಹೃದಯದಲ್ಲಿ ಅನಂತ ಕಾಲದ ಸಂಗತಿಯನ್ನು ಇಟ್ಟಿದ್ದಾನೆ. God gives me the desire to know about eternity. ಆ ದೇವರು ನಮಗೆ ಅನಂತ ಕಾಲದ ಸಂಗತಿಗಳನ್ನ ತಿಳುಕೊಳ್ಳುವಂತ ಒಂದು ಆಶೆಯನ್ನು ಸಹ ಇಟ್ಟಿದ್ದಾನೆ. Fourthly and lastly, ನಾಲ್ಕನೇದಾಗಿ ಮತ್ತು ಅಂತಿಮವಾಗಿ, man cannot fully appreciate the beauty of God's overall plans. ಮಾನವನು ದೇವರ ಎಲ್ಲಾ ಯೋಜನೆಗಳ ಸೌಂದರ್ಯವನ್ನು ಮೆಚ್ಚಲಾರನು. Look at the last part of verse 11. 11ನೇ ವಚನದ ಕೊನೆ ಭಾಗವನ್ನು ನೋಡ್ರಿ. Yet so that he cannot find out what God has done from the beginning to end. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. Now God has given man the desire for eternity. ದೇವರು ಅನಂತ ಕಾಲದ ಆಶೆಯನ್ನ ಮನುಷ್ಯನ ಹೃದಯದಲ್ಲಿ ಇಟ್ಟಿದ್ದಾನೆ. But He has not given man the ability to know eternity. ಆದರೆ ದೇವರು ಆ ಅನಂತ ಕಾಲದ ಸಂಗತಿಗಳನ್ನ ತಿಳುಕೊಳ್ಳುವಂತ ಸಂಗತಿಯನ್ನ ಮನುಷ್ಯನಲ್ಲಿ ದೇವರು ಮರೆ ಮಾಡಿದ್ದಾನೆ. He has not given man the ability to understand eternity. ಮನುಷ್ಯನು ಆ ಅನಂತ ಕಾಲದ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯವನ್ನ ದೇವರು ಮನುಷ್ಯನಿಗೆ ಕೊಟ್ಟಿಲ್ಲ. Have you ever realized ಇದನ್ನ ನೀವು ಎಂದಾದ್ರೂ ಯೋಚಿಸಿದ್ದೀರಾ? that have you ever asked the question why children ask the most profound questions about God? ದೇವರ ಬಗ್ಗೆ ಮಕ್ಕಳು ಕೇಳುವಂತ ಬಹಳ ಸಾಮಾನ್ಯವಾದ ಒಂದು ಪ್ರಶ್ನೆ. Children ask the most profound questions, important questions about ಇದು God. ಬಹಳ ಪ್ರಮುಖವಾದಂತ ಪ್ರಶ್ನೆಯನ್ನ ದೇವರ ಕುರಿತಾಗಿ ಮಕ್ಕಳು ಕೇಳ್ತಾರೆ. You know why? ಯಾಕೆ ಗೊತ್ತಾ? Because God has put eternity in their hearts. ಯಾಕಂದ್ರೆ ಅವರ ಹೃದಯಗಳಲ್ಲಿ ದೇವರು ಅನಂತ ಕಾಲದ ನಿತ್ಯತ್ವದ ಕುರಿತಾದಂತ ಸಂಗತಿಗಳನ್ನು ಇಟ್ಟಿದ್ದಾನೆ. What does that phrase mean, eternity in their hearts? ನಿಮ್ಮ ಹೃದಯಗಳಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ ಎಂಬುದರ ಅರ್ಥವೇನು? It means we have a perspective about the past and the future. ಅದರ ಅರ್ಥವೇನೆಂದರೆ, ಭೂತಕಾಲದ ಮತ್ತು ಭವಿಷ್ಯ ಕಾಲದ ಸಂಗತಿಗಳನ್ನ ದೃಷ್ಟಿಕೋನದಲ್ಲಿಟ್ಟುಕೊಳ್ಳುವಂತದ್ದೇ. We have a perspective on the past and the future. ನಮಗೆ ಭೂತಕಾಲದ ಮತ್ತು ಭವಿಷ್ಯ ಕಾಲದ ಒಂದು ದೃಷ್ಟಿಕೋನವಿದೆ. Animals don't have that. Animals don't have that.
Animals, ಪ್ರಾಣಿಗಳಿಗೆ ಈ ತರವಾದಂತ ಯೋಚನೆಗಳಿಲ್ಲ. animals don't have that perspective. ಈ ತರವಾದಂತ ದೃಷ್ಟಿಕೋನ ಪ್ರಾಣಿಗಳಲ್ಲಿ ಕಂಡು ಬರುವುದಿಲ್ಲ. Have you ever seen a dog regretting what it did yesterday? ಎಂದಾದ್ರೂ ನೀವು ಒಂದು ನಾಯಿ ನೆನ್ನೆ ನಾನು ಏನ್ ಮಾಡಿದೆ ಎಂಬುದಾಗಿ ಯೋಚಿಸುವುದನ್ನು ನೋಡಿದ್ದೀರಾ? No. ಇಲ್ಲ. Have you seen a monkey worried about what it's going to eat tomorrow? ಎಂದಾದ್ರೂ ಕೋತಿ ನಾಳೆ ನಾನು ಏನ್ ತಿನ್ಬೇಕು ಅನ್ನುವುದನ್ನು ಯೋಚಿಸುವುದನ್ನು ನೋಡಿದ್ದೀರಾ? No. ಇಲ್ಲ. Why? ಯಾಕೆ? Because there is no eternity in their hearts. ಯಾಕಂದ್ರೆ ಅವುಗಳ ಹೃದಯಗಳಲ್ಲಿ ದೇವರು ನಿತ್ಯ ಕಾಲದ ಸಂಗತಿಗಳನ್ನಿಟ್ಟಿಲ್ಲ. There is no perspective on the past or the future. ಭೂತ ಕಾಲದ ಮತ್ತು ಭವಿಷ್ಯ ಕಾಲದ ದೃಷ್ಟಿಕೋನವನ್ನ, ನಿತ್ಯತ್ವದ ದೃಷ್ಟಿಕೋನವನ್ನ ಅವುಗಳಲ್ಲಿ ಇಟ್ಟಿಲ್ಲ. But although there is eternity in the heart of man, ನಮ್ಮ ಹೃದಯದಲ್ಲಿ ನಿತ್ಯ ಕಾಲದ ಅಥವಾ ಅನಂತ ಕಾಲದ ಸಂಗತಿಗಳನ್ನು ದೇವರು ಇಟ್ಟಿದ್ದರೂ ಸಹ to understand eternity fully remains a mystery to us. ಆದರೆ ನಿತ್ಯ ಕಾಲದ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಇನ್ನೂ ಸಹ ರಹಸ್ಯವಾಗಿಯೇ ಇದೆ. So man cannot fully appreciate the beauty of God's overall plans. ಆದುದರಿಂದ ದೇವರು ಮನುಷ್ಯನ ಈ ಸಂಗತಿಯಾದಂತ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿದೆ. So two things we've learned so far about God's perfect timing. ದೇವರ ಸರಿಯಾದಂತ ನಿಗದಿತವಾದಂತ ಸಮಯದ ಕುರಿತಾಗಿ ಎರಡು ಸಂಗತಿಗಳನ್ನು ನಾವು ಕಲಿತೆವು. Number one, ಒಂದನೇದು, God rules over time and orders everything that happens in time. ದೇವರು ಕಾಲವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ತಕ್ಕ ಸಮಯದಲ್ಲಿ ಸಂಭವಿಸತಕ್ಕದನ್ನು ಆದೇಶಿಸುತ್ತಾನೆ. Number two, ಎರಡನೇದು, God has put eternity in man's heart, yet man cannot understand all of it. ದೇವರು ಮಾನವನ ಹೃದಯದಲ್ಲಿ ನಿತ್ಯತ್ವವನ್ನು ಇಟ್ಟಿದ್ದಾನೆ, ಆದರೂ ಸಹ ಮಾನವನು ಅದರ ಸಂಪೂರ್ಣ ಅರ್ಥವನ್ನು ಮಾಡಿಕೊಳ್ಳಲು ಅಶಕ್ತನಾಗಿದ್ದಾನೆ. Then there's a third and a final thing that Solomon says. ಮೂರನೇ ಒಂದು ಸಂಗತಿ ಕೊನೆಯದಾಗಿ ಸೊಲೊಮೋನನು ಹೇಳುವುದು, And that is in verses 12 through 15. 12ನೇ ವಚನದಿಂದ 15ನೇ ವಚನದವರೆಗೆ ಇದೆ. And these verses say ಈ ವಚನಗಳು ಈ ರೀತಿ ಹೇಳ್ತದೆ, that man's response should be to enjoy the fruit of his labor and fear God. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಮನುಷ್ಯನ ಪ್ರತಿಕ್ರಿಯೆ ಏನೆಂದರೆ ತನ್ನ ಕಷ್ಟದ ಫಲವನ್ನು ಅನುಭವಿಸುತ್ತಾ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರಬೇಕು. Okay, very good. So man's response should be to enjoy the fruit of his labor and fear God. ಮನುಷ್ಯನು ತನ್ನ ಕಷ್ಟದ ಫಲವನ್ನು ಅನುಭವಿಸಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರಬೇಕು ಎಂಬುದ ಪ್ರತಿಕ್ರಿಯೆಯನ್ನು ಮನುಷ್ಯನು ವ್ಯಕ್ತಪಡಿಸಬೇಕು. Brothers and sisters, you must appreciate your work. ನಿಮ್ಮ ಕೆಲಸವನ್ನ ನೀವು ಇಷ್ಟಪಡಬೇಕು ನನ್ನ ಪ್ರಿಯ ಸಹೋದರ ಸಹೋದರಿಯರೇ. And you must stand in awe of the Lord. ಮತ್ತು ದೇವರ ಭಯಭಕ್ತಿಯಲ್ಲಿ ನೀವಿರಬೇಕು. So Solomon says two things about it. ಸೊಲೊಮೋನನು ಇದರ ಕುರಿತಾಗಿ ಎರಡು ಸಂಗತಿಗಳನ್ನು ಹೇಳ್ತಾನೆ. Number one, ಒಂದನೇದು, man should enjoy life by cheerfully accepting it as a gift from God. ಮನುಷ್ಯನು ತನ್ನ ಜೀವನವನ್ನು ದೈವಾನುಗ್ರಹವೆಂದು ಆನಂದದಿಂದ ಒಪ್ಪಿಕೊಳ್ಳಬೇಕು. Look at verses 12 and 13. 12 ಮತ್ತು 13ನೇ ವಚನವನ್ನು ನೋಡ್ರಿ. ಒಪ್ಪಿಕೊಂಡು ಅದು ದೇವರ ವರ ಎಂದು ಭಾವಿಸಬೇಕು. Right. Verses 12 and 13. 12 ಮತ್ತು 13ನೇ ವಚನ. I perceive that there's nothing better for them than to be joyful and to do good as long as they live. Also that everyone should eat and drink and take pleasure in all his toil. This is God's gift to man. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ. ಇದಲ್ಲದೆ ಪ್ರತಿಯೊಬ್ಬನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. Now look at the argument. ಇಲ್ಲಿ ಇದರ ಒಂದು ತರ್ಕವನ್ನು ನೋಡ್ರಿ. Listen very carefully, please. ಕೇಳಿಸಿಕೊಳ್ರಿ ದಯಮಾಡಿ. Solomon said God has put a desire for eternity in the heart of man. ಸೊಲೊಮೋನನು ಹೇಳುವಂತದ್ದು ಏನಂದ್ರೆ ನಿತ್ಯ ಕಾಲದ ಸಂಗತಿಯನ್ನ ದೇವರು ಮನುಷ್ಯನ ಹೃದಯದಲ್ಲಿ ಇಟ್ಟಿದ್ದಾನೆ. But man is unable to understand all of eternity. ಆ ನಿತ್ಯ ಕಾಲದ ಎಲ್ಲಾ ಸಂಪೂರ್ಣತೆಯನ್ನ ಮನುಷ್ಯನು ಅರ್ಥ ಮಾಡಿಕೊಳ್ಳಲು ಅಶಕ್ತನಾಗಿದ್ದಾನೆ ಮನುಷ್ಯನು. And because he is unable to understand eternity, ಆ ನಿತ್ಯ ಕಾಲದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳದ ಕಾರಣ he is unable to find satisfaction in eternity now. ಈಗ ಆತನು ನಿತ್ಯ ಕಾಲದ ಕುರಿತಾಗಿ ತೃಪ್ತಿಯನ್ನು ಹೊಂದಲಾರದವನಾಗಿದ್ದಾನೆ. Therefore, ಆದುದರಿಂದಲೇ at this moment, ಈ ಕ್ಷಣದಲ್ಲಿ he needs to find joy in the simple present things of life. ಈ ಜೀವಮಾನದಲ್ಲಿ ಸಿಗ್ತಕ್ಕಂತ ಸರಳವಾದಂತ ವಿಷಯಗಳಲ್ಲಿ
ಸಂಪೂರ್ಣ ಆನಂದವನ್ನು ಪಡ್ಕೊಳ್ಳಲು ಇಚ್ಛಿಸುತ್ತಾನೆ. And Solomon says here, ಇಲ್ಲಿ ಸೊಲೊಮೋನನು ಹೇಳ್ತಾನೆ, even ಆದುದರಿಂದ those simple pleasures in life ಈ ಸರಳವಾದಂತ ಸಂಗತಿಗಳು ಸಹ are given by God himself. ಜೀವನದಲ್ಲಿ ದೇವರೇ ಅನುಗ್ರಹಿಸಿದಂತ ಸಂಗತಿಗಳಾಗಿವೆ. It is a gift given by God ಇದು himself. ದೇವರು ವರವಾಗಿ ಕೊಟ್ಟಂತ ಸಂಗತಿಯಾಗಿದೆ. Man cannot in and of himself enjoy the pleasures of life. ಮನುಷ್ಯನು ತನ್ನ ಸಂಗತಿಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. It is God who needs to gift man that ability. ಮತ್ತು ದೇವರು ಅವನಲ್ಲಿ ಅದನ್ನ ವರವಾಗಿ ಕೊಟ್ಟು ಅನುಭವಿಸುವ ಹಾಗೆ ಮಾಡ್ತಾನೆ. Listen, brothers and sisters. ಪ್ರಿಯ ಸಹೋದರ ಸಹೋದರಿಯರೇ, ಕೇಳಿಸಿಕೊಡ್ರಿ. Today is a gift from God. ಈ ದಿನವು ದೇವರ ಅನುಗ್ರಹ. And he did not give it to you so that you could be disappointed sitting here. ಇಲ್ಲಿ ಕೂತುಕೊಂಡು ನಿರಾಶೆ ಉಳ್ಳವರಾಗಿ ಇರಬೇಕೆಂಬುದಾಗಿ ಅದನ್ನ ಕೊಟ್ಟಿಲ್ಲ. And hoping that someday will be better than today. ಈ ದಿನಕ್ಕಿಂತ ಇನ್ನೊಂದು ದಿವಸ ಮುಂದೆ ಉತ್ತಮವಾಗಿರ್ತದೆ ಎಂಬುದನ್ನು ನೀವು ಆಲೋಚಿಸುವವರಾಗಿರ್ಬೇಕು. No. Don't be disappointed thinking that, someday will be better than today. ಆದುದರಿಂದ ಈ ರೀತಿಯಾಗಿ ಯೋಚನೆ ಮಾಡಬಾರದು. ನಾಳೆ ಇದಕ್ಕಿಂತಲೂ ಚೆನ್ನಾಗಿರ್ತದೆ ಎಂಬುದಾಗಿ ಆಲೋಚನೆ ಮಾಡಬೇಡ್ರಿ. Today is a gift from God. ಈ ದಿನವು ಯೆಹೋವನ ಅನುಗ್ರಹ. Today is the day that the Lord gave you. ನಿಮಗೋಸ್ಕರವಾಗಿ ಈ ದಿನವನ್ನ ವಿಶೇಷವಾಗಿ ಆತನು ಕೊಟ್ಟಿದ್ದಾನೆ. So you need to enjoy what God has given you today. ಈ ದಿನವನ್ನು ಅನುಗ್ರಹಿಸಿದ್ದರಿಂದ ದೇವರು ಅನುಗ್ರಹಿಸಿದ ಈ ದಿನದಲ್ಲಿ ನಾವು ಸಂತೋಷವುಳ್ಳವರಾಗಿರಬೇಕು. If God gives you curd rice today, enjoy the curd rice. ಇವತ್ತು ಮೊಸರನ್ನ ಕೊಟ್ಟಿದ್ರೆ ಮೊಸರನ್ನದಲ್ಲಿ ಆನಂದ ಉಳ್ಳವರಾಗಿರಿ. Don't be disappointed by it. ಅದರಲ್ಲಿ ನಿರಾಶೆಯನ್ನು ಪಡಬೇಡ್ರಿ. If God gives you mutton biryani, enjoy it too. ಮಟನ್ ಬಿರಿಯಾನಿ ಸಿಕ್ಕಿದ್ರೆ ನೀವು ಅದರಲ್ಲಿ ಸಂತೋಷವಾಗಿರ್ರಿ. Because Solomon says that everything is given to us by God himself. ಯಾಕಂದ್ರೆ ಸೊಲೊಮೋನನು ಹೇಳ್ತಾನೆ, ತನ್ನ ಸಮಯದಲ್ಲಿ ದೇವರು ತಾನೇ ಇವುಗಳನ್ನೆಲ್ಲ ಒದಗಿಸಿದ್ದಾನೆ. Man should enjoy life by cheerfully accepting it as a gift from God. ಮನುಷ್ಯನು ತನ್ನ ಜೀವನವನ್ನು ದೈವಾನುಗ್ರಹವೆಂದು ಆನಂದದಿಂದ ಒಪ್ಪಿಕೊಂಡು ಅದು ದೇವರ ವರ ಎಂದು ಭಾವಿಸಬೇಕು. Secondly and lastly, ಎರಡನೇದಾಗಿ ಮತ್ತು ಕೊನೆಯದಾಗಿ, man should fear God because his actions demonstrate permanence, effectiveness and stability. ಮನುಷ್ಯನು ದೇವರಿಗೆ ಭಯಪಡಬೇಕು, ಯಾಕಂದರೆ ಆತನ ಕಾರ್ಯಗಳು ಶಾಶ್ವತವಾಗಿಯೂ ಪರಿಣಾಮಕಾರಿಯಾಗಿಯೂ ಮತ್ತು ಸ್ಥಿರವಾಗಿಯೂ ಇವೆ ಎಂಬುದನ್ನು ಪ್ರಕಟ. Look at verses 14 and 15. 14 ಮತ್ತು 15 ವಚನವನ್ನು ನೋಡ್ರಿ. I perceive that whatever God does endures forever. Nothing can be added to it, nothing can be taken away from it. God has done it so that people fear before him. That which is already has been, that which is to be already has been, and God seeks what has been driven away. 14-15 ವಚನ. ದೇವರ ಕಾರ್ಯಗಳೆಲ್ಲವೂ ನಿತ್ಯವೆಂದು ಬಲ್ಲೆನು, ಅದಕ್ಕೆ ಯಾವುದನ್ನು ಸೇರಿಸಲಾರೆವು, ಅದರಿಂದ ಯಾವುದನ್ನು ತೆಗೆಯಲಾರೆವು. ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕೆಂಬುದೇ ಕಾರಣವು. ಈಗಿನದು ಹಿಂದೆ ಇತ್ತು, ಮುಂದಿನದು ಈಗಲೂ ಇದೆ, ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು. God is in charge of everything. ಪ್ರತಿಯೊಂದರ ಮೇಲೆ ದೇವರು ಹತೋಟಿಯಲ್ಲಿದ್ದಾನೆ. Birth and death, ಹುಟ್ಟುವುದು ಮತ್ತು ಸಾಯುವಂಥದ್ದು, laughing and weeping, ಅಳುವಂಥದ್ದು ನಗುವಂಥದ್ದು, war and peace. ಯುದ್ಧದ ಸಮಯ ಮತ್ತು ಸಮಾಧಾನದ ಸಮಯ. Nothing happens under the sun without his permission. ಸೂರ್ಯನ ಕೆಳಗೆ ನಡೆಯುವಂತ ಎಲ್ಲಾ ಸಂಗತಿಗಳು ಆತನ ಅಪ್ಪಣೆ ಇಲ್ಲದೆ ಒಂದಾದರೂ ಸಂಭವಿಸುವುದಿಲ್ಲ. This is the conclusion that Solomon came to. ಇದು ಸೊಲೊಮೋನನು ಅಂತಿಮವಾಗಿ ತೀರ್ಮಾನಕ್ಕೆ ಬಂದಂತ ವಿಷಯ. God is the Lord of everything in the universe. ಇಡೀ ವಿಶ್ವದಲ್ಲಿ ಎಲ್ಲ ಸಂಗತಿಗಳ ಮೇಲೆ ದೇವರು ಕರ್ತನಾಗಿದ್ದಾನೆ, ಒಡೆಯನಾಗಿ. He controls all trees and all animals. ಎಲ್ಲ ಪ್ರಾಣಿ ಪಕ್ಷಿಗಳು ಅಥವಾ ಮರಗಿಡಗಳನ್ನ ದೇವರು ಹತೋಟಿಯಲ್ಲಿ ಇಟ್ಟಿದ್ದಾನೆ. He controls kings and empires. ಎಲ್ಲ ರಾಜರುಗಳು ಮತ್ತು ಸಾಮ್ರಾಜ್ಯಗಳನ್ನ ಆತನು ಆಡಳಿತದಲ್ಲಿ ಆತನ ಹತೋಟಿಯಲ್ಲಿದ್ದಾನೆ. He controls angels and nations. ಎಲ್ಲಾ ದೇವದೂತರು ಮತ್ತು ರಾಷ್ಟ್ರಗಳು ಆತನ ಹತೋಟಿಯಲ್ಲಿವೆ. He controls time and eternity. ಮತ್ತು ಕಾಲವನ್ನು, ನಿತ್ಯ ಕಾಲವನ್ನು, ಅನಂತ ಕಾಲವನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. God controls everything. ಪ್ರತಿಯೊಂದನ್ನು ದೇವರು ನಿಯಂತ್ರಿಸುತ್ತಾನೆ. And that's why ಆದುದರಿಂದಲೇ man's response should be to enjoy the fruit of his labor and fear God. ದೇವರು ಅನುಗ್ರಹಿಸಿದಂತ ಈ ಫಲವನ್ನ ಅನುಭವಿಸುತ್ತಾ ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿರಬೇಕು. Brothers and sisters, ನೀವು ಗೊತ್ತ ಸಹೋದರ ಸಹೋದರಿಯರೇ, as Christians, ಕ್ರೈಸ್ತರಾಗಿ we must make good use of whatever time God has given us. ದೇವರು ನಮಗೆ ಅನುಗ್ರಹಿಸಿದಂತ ಯಾವುದೇ ಸಮಯವನ್ನ ಒಳ್ಳೆಯದಕ್ಕೋಸ್ಕರವಾಗಿ ಬಳಸಿಕೊಳ್ಳಬೇಕು. The Apostle Paul in Ephesians 5:16 says, ಅಪೊಸ್ತಲನಾದಂತ ಪೌಲನು ಎಫೆಸ ಪತ್ರಿಕೆ 5:16 ಹೇಳ್ತಾನೆ, we must redeem the time. ನಾವು
ಕಾಲವನ್ನ ಕುರಿತಾಗಿ ನಾವು ಚೆನ್ನಾಗಿ ತಿಳ್ಕೊಂಡಿರೋರಾಗಿರಬೇಕು. We must redeem the time. ನಾವು ಕಾಲವನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಬೇಕು. Yeah, we must redeem the time. That's correct. ಉಪಯೋಗಿಸಿಕೊಳ್ಳಬೇಕು. So as far as Solomon is concerned, ಸೊಲೊಮೋನನ ಹೇಳಿದ ಪ್ರಕಾರ the best way to use your time well is to get busy with God's work. ಉತ್ತಮವಾಗಿ ನಾವು ಕಾಲವನ್ನ ಕಳೆಯುವುದು ಹೇಗೆ ಅಂತಂದ್ರೆ ದೇವರ ಕಾರ್ಯದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವುದೇ ಆಗಿದೆ. It is not easy to use our time well. ಒಂದು ಸಮಯವನ್ನ ಉತ್ತಮವಾಗಿ ಬಳಸಿಕೊಳ್ಳುವಂಥದ್ದು ಅಷ್ಟು ಸುಲಭವಾದ ವಿಚಾರವಲ್ಲ. Time is a precious thing that God has given us. ದೇವರು ನಮಗೆ ಅನುಗ್ರಹಿಸಿದಂತ ಅತ್ಯಮೂಲ್ಯವಾದಂತ ಸಂಗತಿ ಸಮಯ ಆಗಿದೆ. And He has given us time to show His glory through our lives. ನಮ್ಮ ಜೀವಿತದಲ್ಲಿ ತನ್ನ ಮಹಿಮೆಯನ್ನ ಪ್ರಕಟಪಡಿಸುವುದಕ್ಕೆ ದೇವರು ನಮಗೆ ಸಮಯವನ್ನ ಕೊಟ್ಟಿದ್ದಾನೆ. We all have the same amount of time given to us in a day. ಒಂದು ದಿವಸದಲ್ಲಿ ನಮ್ಮೆಲ್ಲರಿಗೂ ಒಂದೇ ಮಾನದ ಕಾಲವು ಕೊಡಲ್ಪಟ್ಟಿದೆ. The question is, how do you use your time? How do I use my time? ಪ್ರಶ್ನೆ ಏನಂದ್ರೆ, ನೀವು ಹೇಗೆ ಆ ಸಮಯವನ್ನ ಕಳೆಯುತ್ತೀರಿ, ನಾನು ಹೇಗೆ ಆ ಸಮಯವನ್ನ ಬಳಸಿಕೊಳ್ತೇನೆ. Will we use it for God to glorify Him, or will we waste it? ದೇವರಿಗೋಸ್ಕರವಾಗಿ ಆತನನ್ನ ಮಹಿಮೆ ಪಡಿಸುವುದಕ್ಕಾಗಿ ಆ ಸಮಯವನ್ನ ಬಳಸಿಕೊಳ್ತೇವೋ ಇಲ್ಲವಾ ಅದನ್ನ ವ್ಯರ್ಥ ಮಾಡ್ತೇವೋ. One day, ಒಂದು ದಿವಸ, very soon, ಬಹಳ ಬೇಗನೆ Jesus will come back. ಯೇಸು ಕ್ರಿಸ್ತನು ತಿರುಗಿ ಬರುವಂತವನಾಗಿದ್ದಾನೆ. And when that day comes, ಆ ಸಮಯ ಬರುವಾಗ our deep desire and longing for eternity will be satisfied. ಆ ನಿತ್ಯ ಕಾಲದ ಅನಂತ ಕಾಲದ ಆಶೆಯು, ನಮ್ಮಲ್ಲಿಟ್ಟಿರುವಂತ ಆಶೆಯು ಅದು ಪರಿಪೂರ್ಣವಾಗ್ತದೆ. In the meantime, ಆ ಒಂದು ಅಂತರದಲ್ಲಿ, before that happens, ಅದು ಆಗುವ ಮುಂಚೆ we should see time as a gift from God. ಆ ಕಾಲಮಾನವು ದೇವರಿಂದ ಸಿಕ್ಕಿದಂತ ಒಂದು ವರ ಎಂಬುದಾಗಿ ತಿಳ್ಕೊಂಡು, and pray with Moses this way. ಮೋಶೆಯು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಪ್ರಾರ್ಥಿಸಬೇಕು. Teach us to number our days. ನನ್ನ ಆ ಕಾಲವನ್ನ ಎಣಿಸಿಕೊಳ್ಳುವುದನ್ನ ನೀನು ಕಲಿಸು, that we may gain a heart of wisdom. ಆಗ ಜ್ಞಾನದ ಹೃದಯವನ್ನ ಪಡ್ಕೊಳ್ಳುವೆವು ಎಂಬುದು. So three things we saw from this passage about time. ಮೂರು ಸಂಗತಿಗಳನ್ನ ಕಾಲದ ಕುರಿತಾಗಿ ನಾವು ನೋಡ್ತಾ ಬಂದೆವು. Number one, ಒಂದನೇದು, God rules over time and orders everything that happens in time. ದೇವರು ಕಾಲವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ತಕ್ಕ ಸಮಯದಲ್ಲಿ ಸಂಭವಿಸತಕ್ಕದನ್ನು ಆದೇಶಿಸುತ್ತಾನೆ. Secondly, ಎರಡನೇದು, God has put eternity in man's heart, ಮಾನವನ ಹೃದಯದಲ್ಲಿ ದೇವರು ನಿತ್ಯತ್ವವನ್ನು ಇಟ್ಟಿದ್ದಾನೆ. and yet man cannot understand all of it. ಆದರೂ ಮಾನವನು ಅದರ ಪರಿಪೂರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. For all of this, ಇದೆಲ್ಲದನ್ನ ಯೋಚಿಸುವಾಗ man's response should be to enjoy the fruit of his labor and fear God. ಮನುಷ್ಯನು ತನ್ನ ಕಷ್ಟದ ಫಲವನ್ನು ಅನುಭವಿಸುತ್ತಾ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕಾಲವನ್ನು ಕಳೆಯಬೇಕು. May the Lord enable us ಈ ರೀತಿಯಾಗಿ ಆಗುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯಿಸಲಿ. to think about our time, ಮತ್ತು ನಮ್ಮ ಕಾಲವನ್ನು ಹೇಗೆ ಕಳಿಬೇಕೆಂಬುದನ್ನು ಆಲೋಚಿಸುವಂತ ಹೃದಯವನ್ನು to ಕೊಡಿ. see today as a gift from God, ಈ ದಿನವು ದೇವರಿಂದಲೇ ಅನುಗ್ರಹವಾಗಿರತಕ್ಕಂತ ವರದ ದಿನ ಎಂಬುದನ್ನು and ಆಲೋಚಿಸಿ redeem the time to the glory of God. ಮತ್ತು ದೇವರನ್ನ ಮಹಿಮೆ ಪಡಿಸುವ ಹಾಗೆ ನಮ್ಮ ಕಾಲವನ್ನು ಕಳೆಯೋಣ. Thank you for your patience. May the Lord bless you all. ನಿಮ್ಮ ತಾಳ್ಮೆಗೋಸ್ಕರವಾಗಿ ನಾನು ವಂದಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. Thank you.